ಹರೇ ಕೃಷ್ಣ. ಸೊ ಪ್ರಾರ್ಥನೆಗಳನ್ನು ಅರ್ಪಿಸೋಣ ನಾವೆಲ್ಲರೂ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯ ಈಶ್ವರಂ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಎಲ್ರಿಗೂ ಕೇಳಿಸ್ತಾ ಇದೆ ಅನ್ಕೊಂಡಿದೀನಿ. ಕೇಳಿಸ್ತಾ ಇಲ್ದೇ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಕೇಳಿಸ್ತಾ ಇಲ್ಲ ಅಂತ. ಈಗ ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ಲ? ಓಕೆ, ಧನ್ಯವಾದಗಳು. ಸೊ ಎಲ್ಲಕ್ಕಿಂತ ಮೊದಲು ನಾವು ಶ್ರೀಲ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸೋಣ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಶ್ರೀಲ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರು ಹಿಂದಿನ ಭಾನುವಾರ, ಒಂದು ವಾರ ಹಿಂದೆ ಅವರ ವೈಕುಂಠ ಆಗಮನ ಆಯಿತು. ಯಾರ್ಯಾರಿಗೆ ಗೊತ್ತು ಈ ಸಮಾಚಾರ? ನೀವು ನೋಡಿದ್ದೀರಾ ನಿಮ್ಮ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ, ಅಥವಾ ನಿಮ್ಗೆ ಈ ಸುದ್ದಿ ತಲುಪಿದೆ ಅಂತ ಭಾವಿಸ್ತೀನಿ. ಗೊತ್ತಿದ್ಯಾ ನಿಮ್ಗೆಲ್ಲ? ಗೋಪಾಲ್ ಕೃಷ್ಣ ಓಕೆ, ಸರಿ. ಸೊ ಗೋಪಾಲ್ ಕೃಷ್ಣ ಮಹಾರಾಜ್ ಅವರ ಚಿತ್ರ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಇವರು ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರು. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಪ್ರಭು, ಕಾಣಿಸ್ತಿದೆ. ಓಕೆ, ವೆರಿ ಗುಡ್. ಇದು ಇನ್ನೊಂದು ಚಿತ್ರ ಅವ್ರದ್ದು. ಓಕೆ, ಇದು ಗೋಪಾಲ್ ಕೃಷ್ಣ ಮಹಾರಾಜ್ ಅವರ ಇನ್ನೊಂದು ಸುಂದರವಾದ ಚಿತ್ರ. ಸೊ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರು ಅನ್ನದ ಏಕಾದಶಿ ದಿನ ಆಗಸ್ಟ್ 14, 1944 ಅವತ್ತು ಅವರು ಅಂತ ಒಂದು ಪವಿತ್ರ ಏಕಾದಶಿಯ ದಿನ ಅವರು ಜನ್ಮಿಸಿದ್ದು. ಎಲ್ಲಿ? ಡೆಲ್ಲಿಯಲ್ಲಿ, ನಮ್ಮ ಭಾರತ ದೇಶದ ರಾಜಧಾನಿಯಲ್ಲಿ. ಮಹಾರಾಜ್ ಅವರ ಈವನ್ ಪ್ರಭುಪಾದ್ ಅವರನ್ನು ಭೇಟಿ ಆಗೋಕೆ ಮುಂಚೆ ಅವರ ಹೆಸರು ಗೋಪಾಲ್ ಕೃಷ್ಣ ಅಂತಾನೆ ಇತ್ತು. ಸೊ ಆ ಹೆಸರನ್ನು ಪ್ರಭುಪಾದ್ ಅವರು ಬದಲಾಯಿಸಲೇ ಇಲ್ಲ, ಯಾಕಂದ್ರೆ ಅಂತ ಸುಂದರವಾದ ಹೆಸರು ಗೋಪಾಲ ಕೃಷ್ಣ ಅಂತ ಇದ್ದಿದ್ರಿಂದ ಪ್ರಭುಪಾದ್ ಅವರು ಹಂಗೆ ಅದನ್ನ ಹರಿನಾಮ ದೀಕ್ಷೆಯಲ್ಲಿ ಹಂಗೆ ಉಳಿಸ್ಕೊಂಡ್ರು. ಸೊ ಅದರಿಂದ ಅವರ ಹೆಸರು ಗೋಪಾಲ ಕೃಷ್ಣ ಗೋಸ್ವಾಮಿ ಆಯ್ತು. ಅವರು ಕ್ಯಾನಡಾನಲ್ಲಿ ಮಾಂಟ್ರಿಯಾಲ್ ನಗರದಲ್ಲಿ ಓದ್ತಾ ಇದ್ರು. ಮಾಂಟ್ರಿಯಾಲ್ ಅಂತ ಒಂದು ಜಾಗ ಇದೆ ಅಲ್ಲಿ. ಸೊ ಅಲ್ಲಿ ಅವರು ಮೆಕ್ಗಿಲ್ ಯೂನಿವರ್ಸಿಟಿ ಅಂತ, ಅಲ್ಲಿ ಅವರು MBA ಮಾಡಿದ್ರು. ಆಮೇಲೆ ಅವರು ಪೆಪ್ಸಿಕೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರಭುಪಾದ್ ಅವ್ರನ್ನು ಭೇಟಿಯಾದ ಸಮಯ ದಿಸ್ ಇಸ್ 1967-68 ಆ ಸಮಯದಲ್ಲಿ. ಸೊ ಅವಾಗ ಇಸ್ಕಾನ್ ಮಾಂಟ್ರಿಯಲ್ ನಲ್ಲಿ ಅವರು ಪ್ರಭುಪಾದ್ ಅವರನ್ನು ಭೇಟಿ ಆಗ್ತಾರೆ. ಅಲ್ಲಿ ಅವರು ಪ್ರಭುಪಾದ್ ಅವರನ್ನು ಭೇಟಿ ಆಗಿದ ತಕ್ಷಣ ಅವರಿಗೆ ಇವರೇ ನನ್ನ ಗುರು ಅಂತ ಅವ್ರಿಗೆ ಒಂದು ಒಳಗಿಂದ ಒಂದು ಏನ್ ಹೇಳೋದು, ಒಂದು ಕನ್ವಿಕ್ಷನ್ ಬರುತ್ತೆ ಅವ್ರಿಗೆ. ಅವಾಗ ಪ್ರಭುಪಾದ್ ಅವರನ್ನು ಒಪ್ಕೋತಾರೆ ನನ್ನ ಗುರುಗಳಾಗಿ. ಆಮೇಲೆ ಪ್ರಭುಪಾದ್ ಅವರಿಗೆ ದೀಕ್ಷೆಯನ್ನು ನೀಡ್ತಾರೆ.
ಸೊ ಇಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು, ಅವರು ಮಾಂಟ್ರಿಯಾಲ್ ನಗರದಲ್ಲಿ ಪ್ರಭುಪಾದವರ ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರು ಸನ್ಯಾಸ ದೀಕ್ಷೆ ತಗೊಂಡು ಅಂತ ಒಂದು ಏನ್ ಹೇಳೋದು ಚಿಕ್ಕ ವಯಸ್ಸಿನಲ್ಲಿ, ಅಂದ್ರೆ ಅವ್ರಿಗೆ ಅವಾಗ 30 ವಯಸ್ಸಾಗಿತ್ತು. 1944ನಲ್ಲಿ ಅವರು ಜನ್ಮಿಸಿದ್ದು. 1970ಕ್ಕೆ ಮುಂಚೆನೆ ಅವರು ಪ್ರಭುಪಾದವರನ್ನು ಭೇಟಿಯಾಗಿದ್ರು. ಸೊ ಈ ರೀತಿಯಲ್ಲಿ 1975 ಅಲ್ಲೇ ಗೋಪಾಲ್ ಕೃಷ್ಣ ಮಹಾರಾಜನ್ನು GBC ಗವರ್ನಿಂಗ್ ಬಾಡಿ ಕಮಿಷನರ್ ಆಗಿ ಪ್ರಭುಪಾದ್ ಅವರು ಅಪಾಯಿಂಟ್ ಮಾಡ್ತಾರೆ ಇಡೀ ಭಾರತ ದೇಶಕ್ಕೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇಸ್ಕಾನ್ ಸಂಸ್ಥೆ ಅನ್ನೋದು ಬಹಳ ಒಂದು ದೊಡ್ಡ ಸಂಸ್ಥೆ. ಅಂತ ದೊಡ್ಡ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಪ್ರಭುಪಾದ್ ಅವರು ಗವರ್ನಿಂಗ್ ಬಾಡಿ ಕಮಿಷನ್ ಅಂತ ಒಂದು ಈ ಒಂದು ಗವರ್ನಿಂಗ್ ಬಾಡಿಯನ್ನು ಪ್ರಭುಪಾದ್ ಅವರು ಅಂದ್ರೆ ಆಗಿನ ಕಾಲದಲ್ಲಿ ಪ್ರಭುಪಾದ್ ಅವರು ಇದ್ದಾಗಲೇ ಅವರು ಇದನ್ನ ಸೃಷ್ಟಿ ಮಾಡಿದ್ರು, ಗವರ್ನಿಂಗ್ ಬಾಡಿ ಕಮಿಷನ್. ಸೊ ಈ ಒಂದು ಶಾಸನೆ ಮಾಡುವ ಒಂದು ಭಕ್ತರ ಒಂದು ಸಮೂಹ ಅಂತ ಅನ್ಕೋಬಹುದು ನಾವು, ಗವರ್ನಿಂಗ್ ಬಾಡಿ. ಸೊ ಇಸ್ಕಾನ್ ಸಂಸ್ಥೆಯ ಇಂತಹ ದೊಡ್ಡ ಸಂಸ್ಥೆಯ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ವನ್ನು ಕಂಡು ಹಿಡಿಯೋದು, ಮತ್ತೆ ಭಕ್ತರ ವೈಷ್ಣವ ಸಮೂಹದಲ್ಲಿ ಒಳ್ಳೆಯ ಸಂಬಂಧಗಳಿರ್ಬೇಕು, ಏನಾದ್ರೂ ತಪ್ಪುಗಳಾಗಿದ್ರೆ ಅದರ ಬಗ್ಗೆ ಸರಿಯಾಗಿ ಕಮ್ಯುನಿಕೇಶನ್ ಮಾಡುದು, ಇವೆಲ್ಲ ಬೇರೆ ಬೇರೆ ಜವಾಬ್ದಾರಿಗಳಿರುತ್ತವೆ GBC ಅವರಿಗೆ. ಸೊ ಈ ರೀತಿಯಲ್ಲಿ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರು ಈ ರೀತಿಯಲ್ಲಿ ಅವರು GBC ಮೆಂಬರ್, GBC ಫಾರ್ ಎಂಟೈರ್ ಇಂಡಿಯಾ ಅವಾಗ್ಲೇ ಆಗಿದ್ರು. 1981ರಲ್ಲಿ ಅವರು ಸನ್ಯಾಸ ತಗೋತಾರೆ. ಒಂದೇ ವರ್ಷ ನಂತರ, ಅಂದ್ರೆ 1982ರಲ್ಲಿ ಅವರು ದೀಕ್ಷಾ ಗುರು ಆಗ್ತಾರೆ. ಸೊ ಗೋಪಾಲ್ ಕೃಷ್ಣ ಮಹಾರಾಜು ಕ್ಯಾನಡಾ ಮತ್ತೆ ಕೀನ್ಯಾ ಇಂತಹ ದೇಶಗಳಲ್ಲೆಲ್ಲ ಪ್ರಚಾರ ಬಹಳ ಮಾಡಿದ್ದಾರೆ. ಕ್ಯಾನಡಾ ನಿಮ್ಗೆಲ್ಲ ಗೊತ್ತಿದೆ, ಕೀನ್ಯಾ ಅನ್ನೋದು ಆಫ್ರಿಕಾ ಅಲ್ಲಿ ಒಂದು ದೇಶ, ಮತ್ತೆ ಯುನೈಟೆಡ್ ಸ್ಟೇಟ್ಸ್, ಮತ್ತೆ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಇವತ್ತಿನ ಒಂದು ಪ್ರವಾಹ ಅಂತ ಹೇಳ್ಬೋದು. ಪ್ರಭುಪಾದ್ ಅವರ ಪುಸ್ತಕ ವಿತರಣೆಯ ಒಂದು ಪ್ರವಾಹ ಮಹಾರಾಜ್ ಅವರು ನಡೆಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡೆಲ್ಲಿಯಲ್ಲೇ 18 ದೇವಸ್ಥಾನಗಳಿವೆ. ಪ್ರಭುಪಾದ್ ಅವರ ಒಂದು ಒಂದು ಭವಿಷ್ಯವಾಣಿ ಮಾಡಿದ್ರು, ಡೆಲ್ಲಿಯಲ್ಲಿ 18 ದೇವಸ್ಥಾನಗಳಿರುತ್ತೆ ಅಂತ. ಸೊ ಈಗ ನೀವು ಯೋಚನೆ ಮಾಡ್ಬೋದು, ಆಗ 1977ರಿಂದ ಇಲ್ಲಿ ತನಕ ಗೋಪಾಲ್ ಕೃಷ್ಣ ಮಹಾರಾಜ್ ಅವರು 18 ದೇವಸ್ಥಾನಗಳನ್ನು ಡೆಲ್ಲಿಯಲ್ಲಿ ನಿರ್ಮಾಣ ಮಾಡಿದ್ರು. 18ನೇ ದೇವಸ್ಥಾನ ಜಸ್ಟ್ ಲಾಸ್ಟ್ ಮಂತ್ ಮಾರ್ಚ್ ಅಲ್ಲಿ ರೋಹಿಣಿ ಅಂತ ಡೆಲ್ಲಿಯಲ್ಲಿ ಒಂದು ಜಾಗ ಇದೆ, ಅಲ್ಲಿ ಓಪನ್ ಆಯ್ತು. ಸೊ ಆಗಿದ ತಕ್ಷಣ ನೋಡಿ, ಒಂದೇ ತಿಂಗಳಲ್ಲಿ ಮಹಾರಾಜ್ ಅವರ ವೈಕುಂಠ ಆಗಮನ ಆಗೋಯ್ತು. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಹೇಗೆ ಈ ಮಹಾತ್ಮಗಳು ಕಂಪ್ಲೀಟ್ ಆಗಿ ಅವರು ನಾವು ಹೇಳ್ತೀವಲ್ಲ ಆತ್ಮ ನಿವೇದನ ಅಂತ, ಅವರ ಆತ್ಮವನ್ನೇ ಸಮರ್ಪಣೆ ಮಾಡ್ಬಿಟ್ಟಿರ್ತಾರೆ ಭಗವಂತನಲ್ಲಿ, ಗುರುಗಳ ಸೇವೆಯಲ್ಲಿ. ಸೊ ಇದನ್ನು ನಾವು ಗೋಪಾಲ್ ಕೃಷ್ಣ ಮಹಾರಾಜ್ ಅವರಿಂದ ಕಲಿಬಹುದು. ಇಲ್ಲಿ ನೋಡಿ, ಇಲ್ಲಿ ಲಿಸ್ಟ್ ಇದೆ. ಜಸ್ಟ್ ಡೆಲ್ಲಿ NCR ಅಲ್ಲಿ ಎಷ್ಟು ದೇವಸ್ಥಾನ ಹೇಳ್ತಾ ಇದ್ನಲ್ಲ, 18 ದೇವಸ್ಥಾನ ಅಂತ, ನೋಡಿ ಇಲ್ಲಿದೆ ಈ ಲಿಸ್ಟ್, ನಿಮ್ಗೆಲ್ಲ ಕಾಣಿಸ್ತಾ ಇರ್ಬೋದು. ಇಸ್ಕಾನ್ ಈಸ್ಟ್ ಆಫ್ ಡೆಲ್ಲಿ, ಗಾಜಿಯಾಬಾದ್, ವೇವ್ ಸಿಟಿ, ಪಂಜಾಬಿ ಬಾಗ್, ಫರೀದಾಬಾದ್, ರೋಹಿಣಿ, ದ್ವಾರಕಾ, ಗುರುಗ್ರಾಮ್. ಗುರುಗ್ರಾಮ್ ಅಲ್ಲೇ 3 ದೇವಸ್ಥಾನ, ನೋಯ್ಡಾ, ಸಹಿದಾಬಾದ್, ಮಹಿಪಲ್ಪುರ್, ಪಂಚ್ಶೀಲ್, ಬಹದ್ದೂರ್ಗರ್, ಛತರ್ಪುರ್, ಚಿಪ್ಪಿವಾಡ ಅಂಡ್ GK3 ಅಂತ. ಸೊ ಈ ರೀತಿಯಲ್ಲಿ ಆಲ್ಮೋಸ್ಟ್ ಇಲ್ಲೇ 18 ಈ ಲಿಸ್ಟ್ ಅಲ್ಲಿ ನೀವು ನೋಡ್ಬೋದು ದೇವಸ್ಥಾನಗಳು. 18 ದೇವಸ್ಥಾನಗಳು. ಅದರಲ್ಲಿ 5,000ಕ್ಕೂ ಹೆಚ್ಚು ಭಕ್ತರು, 2,000ಕ್ಕೂ ಹೆಚ್ಚು ಯುವಕರು. ಇವೆಲ್ಲವನ್ನು ಗೋಪಾಲ್ ಕೃಷ್ಣ ಮಹಾರಾಜ್ ಅವರು ನಿರ್ಮಾಣ ಮಾಡಿ ಭಕ್ತರನ್ನು ಪೋಲಿಸಿ ಭಕ್ತರ ಸಮೂಹವನ್ನು ಸಮೂಹದಲ್ಲಿ ಮಹಾರಾಜ್ ಅವರು ಎಷ್ಟು ವೈಷ್ಣವ ಒಂದು ಎಟಿಕೆಟ್ ಅಂತ ಹೇಳ್ತೀವಲ್ಲ ನಾವು, ಸೊ ಅದನ್ನು ಮಹಾರಾಜ್ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಬಿಟ್ಟು ಮಹಾರಾಜ್ ಅವರು ವಿಗ್ರಹ ಸೇವೆ, DT ವರ್ಷಿಪ್ ಅಲ್ಲಿ ಬಹಳ ಆಸಕ್ತಿ ಇತ್ತು ಮಹಾರಾಜಿಗೆ. ಅವರು ಪ್ರತಿದಿನ ಬೆಳಗ್ಗೆ ಮಂಗಲಾರತಿ 3:30 ಅಥವಾ 4 ಗಂಟೆಗೆ ಮಿಸ್ ಮಾಡ್ದೇನೆ ಬರ್ತಾ ಇದ್ರು. ಅವ್ರು ಎಷ್ಟೇ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ರು, ಏನೇನ್ ಶರೀರದಲ್ಲಿ ಎಷ್ಟೋ ತಾಪತ್ರಯಗಳಿದ್ರು ಕೂಡ ಅವರು ಬರ್ತಾ ಇದ್ರು. ಬೆಳಗ್ಗೆ 4 ಗಂಟೆಗೆ ಕರೆಕ್ಟ್ ಆಗಿ ಮಂಗಲಾರತಿಗೆ ಮುಂಚೆ ಬಂದು ಅಲ್ಲಿ ಎಲ್ಲ
ವಿಗ್ರಹ ಸೇವೆ ಮಾಡ್ಲಿಕ್ಕೆ ತಯಾರು ಮಾಡ್ಕೋತಾ ಇದ್ರು. ಮಾಡಿ ಮತ್ತೆ ಅವರೇ ರಾಧಾ ಪಾರ್ಥ ಸಾರಥಿ, ನಮ್ಮ ದಿಲ್ಲಿಯ ಈಸ್ಟ್ ಆಫ್ ಕೈಲಾಶ್ ದೇವಸ್ಥಾನದ ವಿಗ್ರಹ ರಾಧಾ ಪಾರ್ಥ ಸಾರಥಿ. ಸೊ ರಾಧಾ ಪಾರ್ಥ ಸಾರಥಿಯ ಅವರು ಪೂಜೆ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಅವರ ಗೋಪಾಲ್ ಕೃಷ್ಣ ಮಹಾರಾಜ್ ಅವರ ಜೀವನ ನಮಗೆಲ್ಲರಿಗೂ ಒಂದು ಆದರ್ಶ ಜೀವನ. ಹೇಗೆ ನಾವು ಬದುಕಬೇಕು ಈ ಜೀವನದಲ್ಲಿ. ಯಾಕಂದ್ರೆ ವೈಷ್ಣವರಿಗೆ ಮೃತ್ಯು ಅನ್ನೋದು ಬರೋದಿಲ್ವಂತೆ. ಯಾಕಂದ್ರೆ ವೈಷ್ಣವರು ಸಾಯದೇ ಇಲ್ಲ. ಯಾಕಂದ್ರೆ ಅವರು ವೈಷ್ಣವರು ನಮ್ಮ ದೃಷ್ಟಿಯಿಂದ, ಹೊರಗಿನ ಒಂದು ಬಾಹ್ಯ ದೃಷ್ಟಿಯಿಂದ ಅವರು ಶರೀರವನ್ನು ತ್ಯಜಿಸಿದ್ರು ಕೂಡ ಅವರು ಎಲ್ಲಿ ಹೋದ್ರು ಕೂಡ ಅವರು ಆ ಸೇವೆಯನ್ನು ಮುಂದುವರಿಸ್ತಾರೆ ಅವರು. ಸೊ ಈ ಜೀವನದಲ್ಲಿ ಅವರು ಭಗವಂತನಿಗೆ ಅವರ ಜೀವನವನ್ನು ಸಮರ್ಪಿಸಿದ್ದಾರೆ. ಮುಂದಿನ ಜೀವನದಲ್ಲಿ ಅದನ್ನೇ ಮುಂದುವರಿಸ್ತಾರೆ. ಆದ್ರಿಂದ ಮೃತ್ಯು ಅನ್ನೋದು ಇಲ್ವೇ ಇಲ್ಲ. ಮೃತ್ಯು ಅನ್ನೋದು ಯಾರಿಗೆ? ಸಾಮಾನ್ಯ ಮನುಷ್ಯರು ಯಾರು ಬಹಿರಂಗ ಶಕ್ತಿ ಅಥವಾ ಮಾಯಾಶಕ್ತಿ ಅವರ ಒಳಗಾಗಿರ್ತಾರೋ ಅಂಥವರಿಗೆ ಮೃತ್ಯು. ಯಾಕಂದ್ರೆ ಅವರು ಒಂದು ಶರೀರದಿಂದ ಇನ್ನೊಂದು ಶರೀರ, ಮನುಷ್ಯರಿಂದ ಪಶುವಿಂದ ಮರ ಗಿಡ, ಈ ರೀತಿಯಲ್ಲಿ ಬೇರೆ ಬೇರೆ ಶರೀರಗಳನ್ನು ಅವರು ಕರ್ಮ ಪ್ರಕಾರ ಅವರು ಪಡ್ಕೋತಾರೆ ಮತ್ತೆ ಮುಂದುವರಿತಾರೆ ಆ ಒಂದು ಜನ್ಮ ಮೃತ್ಯು ಚಕ್ರದಲ್ಲಿ. ಆದ್ರೆ ಇಂತಹ ಮಹಾತ್ಮರಿಗೆ, ಸಂತರಿಗೆ ಈ ಜನ್ಮ ಮೃತ್ಯು ಚಕ್ರ ಮುಟ್ಟಕ್ಕಾಗೋದಿಲ್ಲ. ಇಂತಹ ಶುದ್ಧ ಭಕ್ತರು ಯಾವಾಗಲೂ ಮೃತ್ಯುವಲ್ಲಾಗಲಿ ಜೀವನದಲ್ಲಾಗಲಿ ಎಲ್ಲೇ ಇರಲಿ ಅವರು ಪ್ರಭುಪಾದವರ ಸೇವಕರು, ಭಗವಂತನ ಸೇವಕರು. ಸೊ ಈ ರೀತಿಯಿಂದ ನಾವೇನು ಹೇಗೆ ಅರ್ಥ ಮಾಡ್ಕೋಬಹುದು? ವೈಷ್ಣವರ ವೈಷ್ಣವರಿಗೆ ಮೃತ್ಯು ಅನ್ನೋದಿಲ್ಲ. ಅವರು ಬದುಕಿರೋದು ಒಂದೇ. ಅವರು ಮೃತ್ಯುವಲ್ಲೂ ಅದೇ ಅವರ ಚೇತನೆ ಇರುತ್ತೆ. ಬದುಕಲ್ಲೂ ಸಾವಲ್ಲೂ ಅವರ ಚೇತನೆ ಒಂದೇ. ಏನದು? ಭಗವಂತನ ಸೇವೆ ಮಾಡಬೇಕು. ಸೊ ಇದರಿಂದ ನಾವು ವೈಷ್ಣವರ ಒಂದು ಈ ರೀತಿ ವೈಕುಂಠ ಆಗಮನ ಆದಾಗ ಒಂದು ರೀತಿಯಲ್ಲಿ ನಮಗೆ ದುಃಖ ಆಗುತ್ತೆ. ಯಾಕಂದ್ರೆ ಅವ್ರಿಲ್ಲ ನಮ್ಮ ಜೊತೆ, ಆ ಒಂದು ಸ್ವಶರೀರ ರೂಪದಲ್ಲಿ ಅವ್ರಿಲ್ಲ. ಆದ್ರಿಂದ ಅವರ ಮಾರ್ಗದರ್ಶನ ನಮಗೆ ದೊರೆಯೋದಿಲ್ಲ ಡೈರೆಕ್ಟ್ ಆಗಿ. ಆದ್ರೆ ಅವರ ವಾಣಿ ಮೂಲಕ, ಅಂದ್ರೆ ಅವರು ಬರೆದಿರುವ ಪುಸ್ತಕಗಳಾಗಲಿ ಅಥವಾ ಅವರ ಲೆಕ್ಚರ್ಗಳ ಮೂಲಕ ನಮಗೆ ಅವರ ಒಂದು ಏನ್ ಹೇಳೋದು, ಅವರ ಒಂದು ಸಂದೇಶ, ಶಿಕ್ಷಣೆ ಅದು ನಮಗೆ ದೊರೆಯುತ್ತೆ. ಹೇಗೆ ಪ್ರಭುಪಾದವರು 50 ವರ್ಷ ಹಿಂದೆ ವೈಕುಂಠಾಗಮನ ಆದ್ರೂ ಈಗಲೂ ಕೂಡ ನಾವು ಪ್ರಭುಪಾದವರ ಪುಸ್ತಕಗಳು ಓದ್ತೀವಿ, ಅವರ ಪ್ರವಚನಗಳನ್ನು ಕೇಳ್ತೀವಿ. ಆದ್ರಿಂದ ನಾವು ಪ್ರಭುಪಾದ್ ಜೊತೆ ಆ ಸಂಪರ್ಕವನ್ನು ಈಗಲೂ ಬೆಳೆಸ್ಕೋಬಹುದು. ಹಾಗೆ ಪ್ರಭುಪಾದವರ ಶಿಷ್ಯರಾದ ಗೋಪಾಲ್ ಕೃಷ್ಣ ಮಹಾರಾಜ್ ಅವರು ಅಥವಾ ಯಾರೇ ಆಗ್ಲಿ, ಈಗ ಕೆಲವೇ ವರ್ಷಗಳ ಹಿಂದೆ ಶ್ರೀಲ ಭಕ್ತಿಚಾರು ಸ್ವಾಮಿ ಮಹಾರಾಜ್ ಅವರು ಕೂಡ, ಮಹಾತ್ಮರು ಕೂಡ, ಅವರು ಕೂಡ ವೈಕುಂಠ ಆಗಮನ ಆಯ್ತು. ಈ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ಪ್ರಭುಪಾದವರ ಶಿಷ್ಯರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅದರಿಂದ ನಮ್ಗೆ ದುಃಖ ಆಗುತ್ತೆ. ಆದ್ರೂ ಕೂಡ ನಮ್ಗೆ ದುಃಖ ಹೇಗೆ ಅಂದ್ರೆ, ಅದು ಸಾಮಾನ್ಯ ವ್ಯಕ್ತಿ ಮೃತ್ಯು ಆದಾಗ ಹೇಗೆ ದುಃಖ ಆಗುತ್ತೋ ಅಂತ ದುಃಖ ಅಲ್ಲ ಇದು. ಈ ದುಃಖ ಒಂದು ವಿಧದಲ್ಲಿ ನಮಗೆ ದುಃಖ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ನೋಡಕ್ ಹೋದ್ರೆ ನಮಗೆ ಗೊತ್ತು, ಆ ಭಗವಂತನ ಯೋಜನೆ ಯಾವಾಗ್ಲೂ ಯಶಸ್ಸಾಗುತ್ತೆ. ಅದು ಅವನಿಗೆ ಏನೋ ಒಂದು ಯೋಜನೆ ಇರುತ್ತೆ. ಅವನು ಕರ್ಕೊಂಡಿರ್ತಾನೆ ಅವನ ಮಹಾನ್ ಭಕ್ತರನ್ನು ಎಲ್ಲೋ ಕರ್ಕೊಂಡು ಹೋಗ್ತಾನೆ ಮುಂದಿನ ಸೇವೆಗೋಸ್ಕರ. ಆದ್ರೆ ಒಂದ್ಸಲಿ ನಾವು ಭಗವಂತನಲ್ಲಿ ಶರಣಾಗತರಾದ್ರೆ ಭಗವಂತ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾವು ಒಂದ್ಸಲಿ ಎಲ್ಲಾ ಧರ್ಮವನ್ನು ತ್ಯಜಿಸಿ, ಬೇರೆ ಎಲ್ಲಾ ಧರ್ಮವನ್ನು ತ್ಯಜಿಸಿ ನನ್ನಲ್ಲಿ ಶರಣರಾದ್ರೆ ನಾನ್ ನೋಡ್ಕೋತೀನಿ, ಎಲ್ಲಾ ಪಾಪಗಳಿಂದ ಮುಕ್ತ ಮಾಡ್ತೀನಿ ನಾನು ಮಾ ಶುಚ, ಏನು ಹೆದರಬೇಡಿ ಅಂತ. ಈ ರೀತಿಯಲ್ಲಿ ಭಗವಂತ ಅವನ ಶುದ್ಧ ಭಕ್ತರ ಪಾಲನೆ, ಅವನು ಶುದ್ಧ ಭಕ್ತರನ್ನು ಖಂಡಿತವಾಗ್ಲೂ ನೋಡ್ಕೋತಾನೆ. ಅದ್ರ ಬಗ್ಗೆ ನಾವೇನು ಸಂದೇಹ ಇಟ್ಕೋಬಾರ್ದು. ಸೊ ಈ ರೀತಿಯಲ್ಲಿ ನಾವು ಗೋಪಾಲ್ ಕೃಷ್ಣ ಮಹಾರಾಜ್ ಅವರ ಈ ಜೀವನವನ್ನು, ನಾವು ಪವಿತ್ರ ಜೀವನವನ್ನು, ಅದರಿಂದ ನಾವು ಉತ್ಸಾಹವನ್ನು, ನಾವು ಪ್ರೇರಣೆಯನ್ನು ನಾವು ತಗೋಬೇಕು. ನಮ್ಮ ಜೀವನವನ್ನು ಕೂಡ ಆದಷ್ಟು ನಾವು ಭಗವಂತನಲ್ಲಿ ಭಕ್ತರ ಸೇವೆಯಲ್ಲಿ ಸಮರ್ಪಿಸಬೇಕು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಈಗ ನಾನು ನಮ್ಮ ಮುಂದಿನ ಲೀಲಾಮೃತ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಲಾಸ್ಟ್ ಟೈಮ್ ನಾವು ಪ್ರಭುಪಾದ ಅವರು ಹೇಗೆ ಈ ಒಂದು ಲೀಲಾಮೃತದ ಅಧ್ಯಾಯ ಆನ್ಲೈನ್ ಇರುವ ವೇದಾಬೇಸ್ ಲೀಲಾಮೃತದಲ್ಲಿ 38ನೇ ಅಧ್ಯಾಯ, ಬಡವನ ಮಾತನ್ನು ಯಾರೂ ಕೇಳೋದಿಲ್ಲ ಅಂತ, ಅದರಿಂದ ನಾವು ಚರ್ಚೆ ಮಾಡಿದ್ವಿ. ಹೇಗೆ ಪ್ರಭುಪಾದವರು ಭಾರತ ದೇಶದಲ್ಲಿ ಇಸ್ಕಾನ್ ಸಂಸ್ಥೆ ನಿರ್ಮಾಣ ಮಾಡಬೇಕು ಅಂದಾಗ ಬಹಳ ಕಷ್ಟಗಳಿತ್ತು. ಏನಪ್ಪಾ ಅದು ಅಂದ್ರೆ, ಅಲ್ಲಿ ಬಹಳ ಭಾರತ ದೇಶದಲ್ಲಿ ಭಾರತೀಯರು ಪ್ರಭುಪಾದವರ ಪಾಶ್ಚಾತ್ಯ ಶಿಷ್ಯರನ್ನು ಬಹಳ ಮೋಸ ಮಾಡ್ತಾ ಇದ್ರು.
ಒಂದೊಂದು ಈ ತರ ದೇವಸ್ಥಾನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಆ ಜಮೀನನ್ನು ಖರೀದಿಸ್ಬೇಕು, ಮತ್ತೆ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ನಡೆಸಬೇಕು ಅಂದ್ರೆ ಈ ಪಾಶ್ಚಾತ್ಯ ಅಮೆರಿಕನ್ ಯುರೋಪಿಯನ್ ಶಿಷ್ಯರಿಗೆ ಅರ್ಥ ಆಗ್ತಿರ್ಲಿಲ್ಲ ಹೇಗೆ ಮೋಸಕ್ಕೊಳಗಾಗಬಾರ್ದು ಅಂತ. ಸೊ ಅದರಿಂದ ಪ್ರಭುಪಾದವರೇ ಸ್ವತಃ ಎಲ್ಲಾ ಇಂತಹ ಆ ಏನ್ ಹೇಳ್ತೀವಿ ನಾವು, ಆಮ್, ಆ, ಇಂತಹ ಒಂದು ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಗಳಲ್ಲಿ ಪ್ರಭುಪಾದವರು ಆ, ಏನ್ ಅಂದ್ರೆ ಅವ್ರಿಗೆ ಭಾಗವಹಿಸ್ಬೇಕಾಯ್ತು. ಪ್ರಭುಪಾದವ್ರಿಗೆ ಇಷ್ಟ ಇರ್ಲಿಲ್ಲ, ಯಾಕಪ್ಪ ನಾನು ಈ ಒಂದು ಆಡಳಿತ ಕಾರ್ಯಗಳಲ್ಲಿ ನಾನು ಮುಳುಗಿ ಇರಬೇಕು, ನನಗೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ನಾನು ಪುಸ್ತಕ ಬರಿಬಹುದು, ಅಥವಾ ನಾನು ನಮ್ಮ ತತ್ವ ವಿಚಾರದಲ್ಲಿ, ನಮ್ಮ ಗೋಸ್ವಾಮಿಗಳು ನಮ್ಮ ಪರಂಪರೆಯಲ್ಲಿ ಬಂದಿರುವ ಈ ತತ್ವ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಇನ್ನೂ ಟೀಕಾ ಟಿಪ್ಪಣಿ ಮಾಡಬಹುದು ಅಂತ ಪ್ರಭುಪಾದರು ಅನ್ಕೊಳ್ಳೋರು, ಹೇಳೋರು. ಆದ್ರೆ ಏನ್ ಮಾಡಿದ್ರು ಅದಾಗ್ತಾ ಇರ್ಲಿಲ್ಲ. ಈ ಆಡಳಿತ ಕಾರ್ಯಗಳಲ್ಲಿ ಪ್ರಭುಪಾದವ್ರಿಗೆ ಭಾಗವಹಿಸಬೇಕಾಯ್ತು, ಏನು ಅಂದ್ರೆ ಬೇರೆ ಏನು ಆಪ್ಷನ್ ಇರ್ಲಿಲ್ಲ. ಎನಿವೆ, ನಾವು ಡಿಸ್ಕಸ್ ಮಾಡಿದ್ವಿ, ಪ್ರಭುಪಾದವರು ಬಾಂಬೆನಲ್ಲಿ ಮಿಸ್ಟರ್ ಎನ್ ಇಂದ ಈ 5 ಎಕರೆ ಭೂಮಿಯನ್ನು ಅವರು ಡೀಲ್ ಮಾಡ್ಕೋತಾರೆ. ಆದ್ರೆ ಆ ಮಿಸ್ಟರ್ ಎನ್ ಅವರು ಮುಂಚೆನೂ ಯಾರಿಗೋ ಮೋಸ ಮಾಡಿದ್ರು ಅಂತ ಪ್ರಭುಪಾದವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಪ್ರಭುಪಾದವ್ರು ಬಹಳ ಸಾವಧಾನದಿಂದ ಅವರು ಈ ಒಂದು ಬಿಸ್ನೆಸ್ ಡೀಲ್ ಅನ್ನು ಮುಂದುವರಿಸ್ತಾರೆ. ಬಿಸ್ನೆಸ್ ಡೀಲ್ ಅಂತ ಹೇಳಕ್ಕಾಗಲ್ಲ, ಆದ್ರೆ ಪ್ರಭುಪಾದವರ ಒಂದು ಗುರಿ ಏನಿತ್ತು ಅಂದ್ರೆ ಭಗವಂತನಿಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಬೇಕು ಅಂತ. ಆದ್ರೆ ಈ ಪ್ರಪಂಚದಲ್ಲಿ ಇಂತಹ ಏನ್ ಹೇಳೋದು, ವ್ಯವಹಾರಗಳನ್ನು ನಡೆಸಿದಾಗ, ನಾವು ವ್ಯಾಪಾರ ಮಾಡುವ ಒಂದು ವ್ಯವಹಾರ ಅಂತ ಅನ್ಕೋಬಹುದು ನಾವು. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವು ಯಾರ ಜೊತೆ ನಾವು ಡೀಲ್ ಮಾಡ್ತಾ ಇದ್ದೀವೋ ಅವರೆಲ್ಲರೂ ಕೂಡ ಏನ್ ಹೇಳೋದು, ಪ್ರಾಮಾಣಿಕ ಮನುಷ್ಯರಾಗಿರೋದಿಲ್ಲ. ಎಷ್ಟೋ ಜನ ಇಂತಹ ಮೋಸಗಾರರು ಇರ್ತಾರೆ. ಸೊ ಅವ್ರ ಜೊತೆ ನಾವು ಅವ್ರ ಜೊತೆ ನಾವು ಈ ತರ ವ್ಯವಹಾರ ಮಾಡ್ಬೇಕು ಅಂದ್ರೆ ಬಹಳ ನಾವು ಸಾವಧಾನದಿಂದ ವ್ಯವಹಾರ ಮಾಡ್ಬೇಕು. ಯಾಕಂದ್ರೆ ಕೃಷ್ಣನ ಲಕ್ಷ್ಮಿ ಅದು. ನಮ್ಮ ಕೈಯಲ್ಲಿರುವ ಹಣ ಕೃಷ್ಣನ ಅದು ಲಕ್ಷ್ಮಿ. ಅದನ್ನು ಬಹಳ ಸಾವಧಾನದಿಂದ ನಾವು ಉಪಯೋಗಿಸ್ಬೇಕು. ಹಂಗೆ ನಾವು ಸುರಿಯಕ್ಕಾಗಲ್ಲ, ನಾವು ಮೋಸಕ್ಕೆ ಒಳಗಾಗಬಾರದು ಅಂತ ಪ್ರಭುಪಾದವ್ರು ಹೇಳೋರು. ಎನಿವೆ, ಸೊ ಈ ರೀತಿಯಲ್ಲಿ ಅಲ್ಲಿ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಬಾಂಬೆಯಲ್ಲಿ ಹೋಗಿ ಪ್ರಭುಪಾದರು ಭೇಟಿಯಾಗಿ ಮಿಸ್ಟರ್ ಎನ್ ಮಿಸಸ್ ಎನ್ ಅವರ ಮನೆಯಲ್ಲಿ ಕೂತ್ಕೊಂಡು ಈ ತರ 14 ಲಕ್ಷ ಡೀಲು, 16 ಲಕ್ಷ ಇತ್ತು, 16 ಲಕ್ಷದಲ್ಲಿ 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕು ಅಂತ ಚರ್ಚೆ ಆಗಿತ್ತು. ಪ್ರಭುಪಾದ ಹೇಳಿದ್ರು 2 ಲಕ್ಷದಲ್ಲೂ ನಾನು 50,000 ಕೊಡ್ತೀನಿ, ಆಮೇಲೆ 50,000 ಕೊಟ್ಮೇಲೆ ನೀವು ನಮಗೆ ಒಳಗಡೆ ಪ್ರವೇಶ ಮಾಡಕ್ಕೆ ಬಿಡಿ, ಆಮೇಲೆ ಇನ್ನೊಂದು 1 ಲಕ್ಷ ಕೊಟ್ಮೇಲೆ ಡೀಡ್ ಮಾಡೋಣ, ಅಂದ್ರೆ ಏನ್ ಹೇಳಿ ಅಗ್ರಿಮೆಂಟ್ ಮಾಡೋಣ. ಇದೆಲ್ಲ ಆಯ್ತು. ಮತ್ತೆ ಪ್ರಭುಪಾದವರು ಅಷ್ಟರಲ್ಲಿ ಜೈಪುರ್ಗೆ ಹೋಗಿದ್ರು. ಜೈಪುರಲ್ಲಿ ಅವರ ಪ್ರಭುಪಾದವರ ಇಬ್ರು ಶಿಷ್ಯರು, ಯಾರಪ್ಪ ಅಂದ್ರೆ ಕೌಶಲ್ಯ ಮತ್ತೆ ಶ್ರೀಮತಿ ಅಂತ, ಅವರು ಒಂದು ದೊಡ್ಡ ಪಂಡಾಲ ಕಾರ್ಯಕ್ರಮ ಆಯೋಜಿಸಿದ್ರು ಪ್ರಭುಪಾದವರ ಪರವಾಗಿ. ಸೊ ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ, ಮತ್ತೆ ನಾವು ಇವತ್ತು ಚರ್ಚೆ ಮಾಡೋದಿಲ್ಲ. ಆದ್ರೆ ಪ್ರಭುಪಾದವರು ಅಲ್ಲಿ ಹೋಗಿ ಅವರ ಅಲ್ಲಿಯೂ ಕೂಡ ಅವರ ಮನಸ್ಸು ಈ ಬಾಂಬೆಯಲ್ಲಿ ಜುಹು ಆ ಒಂದು ಖರೀದಿಸಿದ್ರಲ್ಲ ಆ ಭೂಮಿಯ ಮೇಲೆ ಇತ್ತು. ಅವರಿಗೆ ಪ್ರಭುಪಾದವರಿಗೆ ಎಷ್ಟು ಒಂದು ತೀವ್ರ ಒಂದು ಆಸೆ ಇತ್ತು ಅಂದ್ರೆ, ಹೇಗಾದ್ರೂ ಮಾಡಿ ಆ ಭೂಮಿಯನ್ನು ನಾನು ಪಡ್ಕೋಬೇಕು. ಯಾಕಂದ್ರೆ ಅದೇ ಭೂಮಿಯನ್ನು ಅವರು, ಅದೇ ಜಮೀನನ್ನು ಒಂದು ಆಲ್ಮೋಸ್ಟ್ 1965ರಲ್ಲಿ ಪ್ರಭುಪಾದವರು ನೋಡಿದ್ರಂತೆ. ಆಲ್ಮೋಸ್ಟ್ ಈಗ ಎಷ್ಟು, ಒಂದು 15 ವರ್ಷ ಹಿಂದೆ. ಈಗ ಮಾತಾಡ್ತಿರೋದು ನಾವು 1971ರ ಮಾತು. ಅದಕ್ಕಿಂತ 15 ವರ್ಷ ಹಿಂದೆ ಪ್ರಭುಪಾದರು ಅದೇ ಭೂಮಿಯನ್ನು ನೋಡಿ ಅವರು ಅದನ್ನ ಒಂದಿನ ಬೇಕು ನನಗೆ ಈ ಭೂಮಿ ಅಂತ ಅನ್ಕೊಂಡಿದ್ರಂತೆ. ಈಗ ಮತ್ತೆ ಅದೇ ಭೂಮಿ ನನ್ನ ಕಡೆ ಬರ್ತಾ ಇದೆ ಅಂತ ಪ್ರಭುಪಾದ ಅನ್ಕೋತಾರೆ, ಇದು ಕೃಷ್ಣನ ಯೋಜನೆ ಇರಲೇಬೇಕು. ಅದಕ್ಕೆ ನೋಡಿ ಮತ್ತೆ ನನಗೆ ಅದೇ ಭೂಮಿ ಬರ್ತಾ ಇದೆ, ಖಂಡಿತವಾಗ್ಲೂ ನಾನು ಭಗವಂತನಿಗೆ ಇಲ್ಲಿ ನಾನು ದೇವಸ್ಥಾನ ಕಟ್ತೀನಿ ಅಂತ ಪ್ರಭುಪಾದವರು ನಿಶ್ಚಯ ಮಾಡ್ಕೊಂಡ್ಬಿಟ್ರು. ನೋಡಿ, ಇದು ಹೇಳೋದು ಒಂದು ಶುದ್ಧ ಭಕ್ತರ ಲಕ್ಷಣ. ತನಗೋಸ್ಕರ ಏನು ಮಾಡ್ಕೊಳ್ಳೋದಿಲ್ಲ. ಈಗ ಎಷ್ಟೋ ಜನ ನಾವು ನಮಗೋಸ್ಕರ, ನಮ್ಮ ಪರಿವಾರಕ್ಕೋಸ್ಕರ ದೊಡ್ಡ ದೊಡ್ಡ ಮನೆ ಕಟ್ಕೋತೀವಿ, ನಮ್ಮ ಇಡೀ ಜೀವನದ ಏನ್ ಹೇಳೋದು ಎಲ್ಲ ಸೇವಿಂಗು, ಬ್ಯಾಂಕ್ ಅಲ್ಲಿರೋ ದುಡ್ಡೆಲ್ಲ ಹಾಕಿ ಲೋನ್ ಎಲ್ಲ ತಗೊಂಡು ದೊಡ್ಡ ದೊಡ್ಡ ಮನೆ ಕಟ್ಕೋತೀವಿ ನಮಗೋಸ್ಕರ. ಆಯ್ತು, ಕಟ್ಕೊಳ್ಬಹುದು, ಏನು ಅದ್ರಲ್ಲೇನು ಸಮಸ್ಯೆ ಇಲ್ಲ. ಆದ್ರೆ ಇಂತಹ ಒಂದು ಉತ್ಸಾಹ ಭಗವಂತನಿಗೋಸ್ಕರ ನೋಡಿ, ದೇವಸ್ಥಾನ ಕಟ್ಬೇಕು ಅಂತ ಎಷ್ಟು ಉತ್ಸಾಹ ಪ್ರಭುಪಾದರಿಗೆ. ದಿನ ರಾತ್ರಿ ಅದ್ರ ಬಗ್ಗೆ ಚಿಂತೆ. ಇಂಥ ಮೋಸಗಾರರ ಜೊತೆ ಎಲ್ಲ ವ್ಯವಹಾರ ಮಾಡ್ಬೇಕು ಯಾಕೆ? ಅದು 80 ವಯಸ್ಸಲ್ಲಿ ಯಾರಪ್ಪ ಇಷ್ಟು ಟೆನ್ಷನ್ ತಗೋತಾರೆ? ಸಾಮಾನ್ಯವಾಗಿ ರಿಟೈರ್ ಆಗ್ಬಿಟ್ಟು ಆರಾಮಾಗಿ ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡೋದು ವಯಸ್ಸಾದವರು. ಆದ್ರೆ ಇಲ್ಲಿ ಪ್ರಭುಪಾದವರು ಅದಕ್ಕೆ ವಿರುದ್ಧ ಇಡೀ ಪ್ರಪಂಚ ಭ್ರಮಣೆ ಮಾಡ್ತಾ
ಇಂತಹ ಒಂದು ಮೋಸಗಾರರ ಜೊತೆ ಎಲ್ಲ ವ್ಯವಹಾರ ಮಾಡ್ತಾ ಎಷ್ಟು ಕಷ್ಟ ತಗೋತಾ ಇದ್ದಾರೆ. ಸೊ ನಾವು ಸಾಮಾನ್ಯ ಮನುಷ್ಯರಿಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ಭಕ್ತರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಹೃದಯದಲ್ಲಿ ಯಾರು ಕೃಷ್ಣ ಪ್ರೇಮಿ ಆಗಿರ್ತಾರೋ, ಕೃಷ್ಣ ಪ್ರೇಮಿ ಆಗಿರೋರ್ಗೆ ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ನಾನ್ ಭಗವಂತನಿಗೆ ನಾನು ಮನೆ ಕಟ್ಟಬೇಕು, ಒಂದು ಮನೆ ಒಂದೇ ಅಲ್ಲ, ಅರಮನೆ ಕಟ್ಟಬೇಕು. ಅರಮನೆ ಒಂದೇ ಅಲ್ಲ, ಒಂದು ಏನ್ ಹೇಳೋದು, ಅತಿ ಅದ್ಭುತವಾದ ಒಂದು ಏನ್ ಹೇಳೋದು ಅರಮನೆಯನ್ನು ಕಟ್ಟಬೇಕು ಅಂತ ಅವರ ಆಸೆ ಇತ್ತು ಪ್ರಭುಪಾದ. ಸೊ ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಜೈಪುರ್ಗೆ ಹೋಗಿ, ಜೈಪುರಲ್ಲಿದ್ದಾಗ ಪ್ರಭುಪಾದ್ ಅವರು ಅವರ ಬೇರೆ ಬೇರೆ ಶಿಷ್ಯರು ಅಮೆರಿಕಾದಲ್ಲಿ, ಕಲ್ಕತ್ತಾದಲ್ಲಿ, ಎಲ್ಲೆಲ್ಲೋ ಅಂದ್ರೆ ಎಲ್ಲಾ ಕಡೆ ಅವರ ಈಗ ಏನ್ ಹೇಳೋದು ಕೇಂದ್ರಗಳಿದ್ವು, ಇಸ್ಕಾನ್ ಸಂಸ್ಥೆಯ ಎಲ್ಲಾ ಕಡೆ ಸಮಸ್ಯೆಗಳಿದ್ವು. ಅವರೆಲ್ಲ ಪತ್ರ ಬರಿತಾ ಇದ್ರು, ಪ್ರಭುಪಾದ್ ಅವರ ಪತ್ರಗಳಿಗೆ ಉತ್ತರ ಕೊಡ್ತಾ ಇದ್ರು. ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಅಂದ್ರೆ ಸಂಪರ್ಕದಲ್ಲಿದ್ರು. ಅವರ ಈ ಭಾರತದ ಏನ್ ಹೇಳೋದು ಆಡಳಿತ ಕಾರ್ಯಗಳ ಜೊತೆ ಇಡೀ ಪ್ರಪಂಚದ ಆಡಳಿತ ಕಾರ್ಯಗಳನ್ನು ಅವರು ನೋಡ್ಕೋತಾ ಇದ್ರು. ಅಷ್ಟರಲ್ಲಿ ತಮಾಲ್ ಕೃಷ್ಣ ಮಹಾರಾಜ್ ಅಂತ ಶ್ರೀಲ ಪ್ರಭುಪಾದ್ ಅವರ ಬಹಳ ಒಂದು ಪ್ರಸಿದ್ಧ ಶಿಷ್ಯರಿದ್ರು. ತಮಾಲ್ ಕೃಷ್ಣ ಮಹಾರಾಜ್ ಅಂತ. ಸೊ ತಮಾಲ್ ಕೃಷ್ಣ ಮಹಾರಾಜನವರು ಪ್ರಭುಪಾದ್ ಅವರ ಒಂದು ಏನ್ ಹೇಳೋದು ಬಲಗೈ ಅಂತ ನಾವು ಅನ್ಕೋಬಹುದು. ಪ್ರಭುಪಾದ್ ಅವರೇ ಹೇಳೋರು ಆಕ್ಚುಲಿ. ಸೊ ಅವರ ಪಿಕ್ಚರ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈಗ ನೀವು ನೋಡ್ಬೋದು. ಒಂದೇ ಒಂದು ನಿಮಿಷ ಹೇಳಿ ನಿಮಗೆ ಕಾಣಿಸ್ತಾ ಇದೆಯಾ ಅಂತ. ಈ ಪಿಕ್ಚರ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ ನೋಡಿ? ಕಾಣಿಸ್ತಿದೆ ಪ್ರಭು. ನೋಡಿ, ಪ್ರಭುಪಾದ್ ಅವರ ಬಲ ಭಾಗದಲ್ಲಿ, ಅಂದ್ರೆ ಕನ್ನಡಕ ಹಾಕೊಂಡಿದಾರಲ್ಲ, ಎಲ್ಲ ಬಲಭಾಗದಲ್ಲಿ ಮುಂದೆ ಇರೋರು ತಮಾಲ್ ಕೃಷ್ಣ ಮಹಾರಾಜ್. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಸೊ ಈ ತಮಾಲ್ ಕೃಷ್ಣ ಮಹಾರಾಜ್ ಅವರು ಬಹಳ ಏನ್ ಹೇಳಿದ್ರು ಒಂದು ವಿಶೇಷ ಶಿಷ್ಯ, ಪ್ರಸಿದ್ಧ ಮತ್ತೆ ವಿಶೇಷ ಅಂತ ಹೇಳ್ಬೋದು. ಯಾಕೆಂದ್ರೆ ತಮಾಲ್ ಕೃಷ್ಣ ಮಹಾರಾಜ್ ಅವರು ಅಮೆರಿಕಾದಲ್ಲಿ ಬಹಳ ಸೇವೆಯನ್ನು ಮಾಡಿದ್ರು. ಅವರ ಒಂದು ರಾಧಾ ದಾಮೋದರ್ ಬಸ್ ಪಾರ್ಟಿ ಅಂತ ಒಂದು ಬಸ್ ಪಾರ್ಟಿ ಇತ್ತು. ವಿಷ್ಣುಜನ್ ಸ್ವಾಮಿ ಅಂಡ್ ತಮಾಲ್ ಕೃಷ್ಣ ಸ್ವಾಮಿ ಅವರು ಈ ಬಸ್ ಅಲ್ಲಿ ಇಡೀ ಅಮೆರಿಕ ಭ್ರಮಣೆ ಮಾಡ್ತಿದ್ರು. ಬಸ್ ಅಲ್ಲಿ ಪ್ರಭುಪಾದ್ ಪುಸ್ತಕ ಇಟ್ಕೊಂಡು ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜು, ಮತ್ತೆ ಒಂದು ಊರಿಂದ ಇನ್ನೊಂದು ಊರು. ಬಸ್ ಒಳಗೆ ವಿಗ್ರಹಗಳಿತ್ತು, ರಾಧಾ ದಾಮೋದರ ಬಸ್ ಒಳಗೆ ಎಲ್ಲಾ ವ್ಯವಸ್ಥೆಗಳಿತ್ತು, ಸೌಲಭ್ಯಗಳಿತ್ತು. ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಪೂಜೆ ಮಾಡೋದು, ಅಲ್ಲೇ ಮತ್ತೆ ಇಳಿದು ವಿತರಣೆ ಮಾಡೋದು, ಊರೂರಿಗೆ ಈ ತರ ಭ್ರಮಣೆ ಮಾಡೋದು. ಸೊ ಎಷ್ಟು ಪ್ರಸಿದ್ಧ ಆಗೋಗಿತ್ತು ಅಂದ್ರೆ ಇದು ಇಡೀ ಅಮೆರಿಕಾದಲ್ಲಿ ಲಕ್ಷಾಂತರ ಪುಸ್ತಕಗಳನ್ನು ವಿತರಣೆ ಮಾಡ್ತಿದ್ರು. ಪ್ರಭುಪಾದ್ ಅವ್ರ ಪುಸ್ತಕ. ಪ್ರಭುಪಾದ್ ಅವರು ಬಹಳ ಆನಂದ ಆಗಿತ್ತು. ಸೊ ಎನಿವೆ, ಈ ತಮಾಲ್ ಕೃಷ್ಣ ಮಹಾರಾಜ್ ಅವರು ಪ್ರಭುಪಾದ್ ಅವ್ರನ್ನ ಕೇಳ್ತಾರೆ. ಏನಪ್ಪಾ ಕೇಳ್ತಾರೆ, ನನಗೆ ಸನ್ಯಾಸ ತಗೋಬೇಕು ಅಂತ. ಆಗ ತಮಾಲ್ ಕೃಷ್ಣ ಮಹಾರಾಜ್ ಅವರು ಮದುವೆ ಆಗಿತ್ತು. ಆಗ ಅವರ ಪತ್ನಿ ಹೆಸರು ಮಾದ್ರಿ ದೇವಿದಾಸ್ ಅಂತ. ಇಬ್ರು ಅಮೆರಿಕನ್ಸ್ ಅವರು. ಸೊ ಆಗ ಏನಾಗಿತ್ತು ಅಂದ್ರೆ ತಮಾಲ್ ಕೃಷ್ಣ ಮಹಾರಾಜು ಅವಾಗ GBC ಸೆಕ್ರೆಟರಿ ಆಗಿದ್ರು ಇಡೀ ಭಾರತಕ್ಕೆ. GBC ಸೆಕ್ರೆಟರಿ ಅಂದ್ರೆ ಒಂದು ಬಹಳ ಮುಖ್ಯವಾದ ಒಂದು ಏನ್ ಹೇಳ್ಬೋದು, ಅದು ಆಡಳಿತ ಒಂದು ಜವಾಬ್ದಾರಿ ಅದು. ಸೊ GBC ಸೆಕ್ರೆಟರಿ ಆಗಿದ್ರಿಂದ ಈಗ ಸನ್ಯಾಸ ತಗೋಬೇಕು ಅಂದ್ರೆ GBC ಸೆಕ್ರೆಟರಿ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದರು ಏನ್ ಹೇಳಿದ್ರು, ಸನ್ಯಾಸ ಯಾರು ತಗೋತಾರೋ ಅವರು ಭ್ರಮಣೆ ಮಾಡಿ ಪ್ರಚಾರ ಮಾಡಬೇಕು, ಅವರು ಈ ಆಡಳಿತ ಕೆಲಸಗಳಲ್ಲಿ ಮುಳುಗಬಾರ್ದು. ಗೃಹಸ್ಥರು ಅಂದ್ರೆ ಯಾರು ವಿವಾಹ ಗೃಹಸ್ಥರು, ಮದುವೆ ಆದವರು, ಅವರು ಈ ಆಡಳಿತ ಕಾರ್ಯಗಳಲ್ಲಿ ಇರ್ಬೇಕು. ಬೇರೆ ಸನ್ಯಾಸಿಗಳೆಲ್ಲ ಏನ್ ಮಾಡ್ಬೇಕು, ಭ್ರಮಣೆ ಮಾಡ್ಬೇಕು. ಇಡೀ ಪ್ರಪಂಚ ಭ್ರಮಣೆ ಮಾಡಿ ಪ್ರಚಾರ ಮಾಡ್ಬೇಕು. ಸೊ ಈಗ ಪ್ರಭುಪಾದ್ ಅವ್ರಿಗೆ ಸ್ವಲ್ಪ ತಮಾಲ್ ಕೃಷ್ಣ ಮಹಾರಾಜ್ ಸನ್ಯಾಸ ಕೇಳ್ತಿದ್ದಾನೆ, ಅದು ಸನ್ಯಾಸ ತಗೊಂಡ್ರೆ ಮತ್ತೆ ಈ GBC ಸೆಕ್ರೆಟರಿ ಜವಾಬ್ದಾರಿ ಯಾರು ತಗೋತಾರೆ ಅಂತ ಪ್ರಭುಪಾದ್ ಅವ್ರಿಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು. ಯಾಕಂದ್ರೆ ಒಂದಕ್ಕೆ ಲಾಭ ಅಂದ್ರೆ ಇನ್ನೊಂದಕ್ಕೆ ನಷ್ಟ, ಆತರ ಆಗ್ಬಾರ್ದಲ್ವಾ ಅಂತ ಪ್ರಭುಪಾದ್ ಯೋಚನೆ ಮಾಡ್ತಿದ್ರು. ಎನಿವೆ, ಸೊ ಅವಾಗ ತಮಾಲ್ ಕೃಷ್ಣ ಮಹಾರಾಜ್ ಕೇಳಿದಾಗ ಪ್ರಭುಪಾದ್ ಅವ್ರು ಹೇಳಿದ್ರು, ಈಗ ಬೇಡ, ಈಗ ಸನ್ಯಾಸ ತಗೊಳ್ಳೋದು ಅಂದ್ರೆ ನಿನ್ನ ಹೆಂಡತಿ, ನಿನ್ನ ಪತ್ನಿಯಾದ ಮಾದ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ. ಸೊ ಎನಿವೆ, ಆದ್ರೆ ತಮಾಲ್ ಕೃಷ್ಣ ಮಹಾರಾಜ್ಗೂ ಬಹಳ ಅವರು ಏನ್ ಹೇಳಿದ್ರು, ದೃಢ ನಿಶ್ಚಯ ಮಾಡ್ಬಿಟ್ಟಿದ್ರು, ನಾನು ಸನ್ಯಾಸ ತಗೊಂಡೇ ತಗೋತೀನಿ ಅಂತ. ಸೊ ಅದ್ರ ಪ್ರಭುಪಾದ್ ಏನು ಹೇಳಲಿಲ್ಲ. ಸೊ ತಮಾಲ್ ಕೃಷ್ಣ ಮಹಾರಾಜ್ ಏನ್ ಮಾಡಿದ್ರು, ಆಯ್ತು ನಾನು
ಏನು ಮಾತಾಡೋದಿಲ್ಲ. ಬೆಳಗ್ಗೆ ಹೋಗಿ ಪ್ರಭುಪಾದ್ ಮುಂದೆ ಕೂತ್ಕೋತೀನಿ, ಮಂಗಳಾರತಿ ಹಾಡ್ತೀನಿ, ಆದ್ರೆ ಏನು ಮಾತಾಡೋದಿಲ್ಲ ಅಂತ ಪ್ರಭುಪಾದ್ ಅವರು ತಮಾಲ್ ಕೃಷ್ಣ ಮಹಾರಾಜ್ ಹೋಗಿ ಪ್ರಭುಪಾದ್ ಮುಂದೆ ಕೂತ್ಕೊಂಡ್ಬಿಟ್ರು. ಒಂದ್ ದಿನ ಅಲ್ಲ, 2 ದಿನ ಅಲ್ಲ, ಒಂದು 5-6 ದಿನ ಹಂಗೆ ಮಾಡಿದ್ರಂತೆ. ಸುಮ್ನೆ ಪ್ರಭುಪಾದ್ ಮುಂದೆ ಹೋಗಿ ಕೂತ್ಕೊಂಡ್ಬಿಡೋದು, ಏನು ಮಾತಾಡೋದಿಲ್ಲ. ಈಗ ನೋಡಿ, ಗುರುಗಳ ಮುಂದೆ ಆ ತರ ಮಾಡಿದ್ರೆ ಗುರುಗಳಿಗೆ ಅರ್ಥ ಆಗುತ್ತೆ, ತನ್ನ ಶಿಷ್ಯನ ಮನಸ್ಸು ಏನು ಅಂತ. ಸೊ ಪ್ರಭುಪಾದ್ ಅವರು ಅರ್ಥ ಆಯ್ತು, ನಿನ್ಗೆ ಸನ್ಯಾಸ ಬೇಕೇ ಬೇಕು ಅಂತ. ಪ್ರಭುಪಾದ್ ಆಕ್ಚುಲಿ ಪರೀಕ್ಷೆ ಮಾಡ್ತಾ ಇದ್ರು ತಮಾಲ್ ಕೃಷ್ಣ ಮಹಾರಾಜನ್, ಎಷ್ಟು ಅಂದ್ರೆ ದೃಢವಾಗಿದ್ದಾರೆ ಅವರ ನಿಶ್ಚಯದಲ್ಲಿ ಅಂತ. ಎನಿವೇ, ಸೊ ಕೊನೆಗೆ ಪ್ರಭುಪಾದ ಹೇಳ್ತಾರೆ, ಆಯ್ತು ನಾನು ನೋಡ್ತೀನಿ ಅಂತ. ಹಂಗ ಹೇಳ್ಬಿಟ್ಟು ಮತ್ತೆ ಪ್ರಭುಪಾದರು ಜೈಪುರ್ಗೆ ಹೊರಟೋಗ್ತಾರೆ ಅವರ ಮುಂದಿನ ಕಾರ್ಯಕ್ರಮಕ್ಕೆ. ಅಷ್ಟರಲ್ಲಿ ಈ ತಮಾಲ್ ಕೃಷ್ಣ ಮಹಾರಾಜು ಶ್ಯಾಮ್ ಸುಂದರ್ ಪ್ರಭುವಿಂದ ಅವ್ರಿಗೆ ಒಂದು ಸುದ್ದಿ ಬರುತ್ತೆ. ಏನಪ್ಪಾ, ಪ್ರಭುಪಾದವರು ನಿನ್ ಬಗ್ಗೆ ಹೇಳಿದ್ರು, ಬ್ರಹ್ಮಾನಂದ ಸ್ವಾಮಿ ಇನ್ನೊಬ್ಬರು ಆಫ್ರಿಕಾದಲ್ಲಿದ್ದಾರೆ, ಹೇಳಿದ್ರು ತಮಾಲ್ ಕೃಷ್ಣ ಮಹಾರಾಜ್ ಸನ್ಯಾಸ ತಗೋತಾನಂತೆ ಅಂತ. ಸೊ ಇದನ್ನು ಕೇಳಿ, ಯಾರಿಂದ? ಪ್ರಭುಪಾದಿಂದ ಅಲ್ಲ, ಶ್ಯಾಮ್ ಸುಂದರ್ ಪ್ರಭುವಿಂದ ಕೇಳಿದ್ರು. ಶ್ಯಾಮ್ ಸುಂದರ್ ಪ್ರಭು ಪ್ರಭುಪಾದ್ ಅವರ ಸೆಕ್ರೆಟರಿ ಆಗಿದ್ರು, ಎಲ್ಲಾ ಪತ್ರಗಳು ಅವ್ರ ಮೂಲಕ ಹೋಗ್ತಾ ಇತ್ತು. ಸೊ ಈ ರೀತಿಯಲ್ಲಿ ಬೇರೆ ಅವರಿಂದ ಈ ಸುದ್ದಿ ಬಂದಾಗ ತಮಾಲ್ ಕೃಷ್ಣ ಮಹಾರಾಜ್ಗೆ ಇನ್ನೂ ಏನ್ ಹೇಳೋದು, ಅವರ ನಿಶ್ಚಯ ಇನ್ನೂ ದೃಢ ಆಗೋಯ್ತು. ಯಾಕೆಂದ್ರೆ ಓಹೋ, ಹಾಗಾದ್ರೆ ಖಂಡಿತವಾಗಿ ಪ್ರಭುಪಾದ್ ಅವ್ರು ನಂಗೆ ಸನ್ಯಾಸ ಕೊಡ್ತಾರೆ ಅಂತ ಮನೆ ಬಿಟ್ರು ತಮಾಲ್ ಕೃಷ್ಣ ಮಹಾರಾಜ್. ಅವಾಗ ಬಿಡುವಾಗ ಮಾದ್ರಿ ದೇವಿ ದಾಸಿ ಅಂದ್ರೆ ಅವರ ಪತ್ನಿ, ಅವರು ಆಕ್ಚುಲಿ ಹೇಳೋದಿಲ್ಲ, ಏನು ಹೊರಟೋಗ್ತಾರೆ. ಆದ್ರೆ ಹೋದ್ಮೇಲೆ ತಮಾಲ್ ಕೃಷ್ಣ ಮಹಾರಾಜ್ ಮಾದ್ರಿ ದೇವಿ ದಾಸಿಗೆ ಫೋನ್ ಮಾಡಿ ಹೇಳ್ತಾರೆ, ನನ್ನ ಭಾಗವತಂ 3 ಕಾಪಿ ಇದೆಯಲ್ಲ, ಪ್ರಭುಪಾದ್ ಅವರು ಸೈನ್ ಮಾಡಿದಾರಲ್ಲ, ಆ ಸೈನ್ ಮಾಡಿರೋ ಕಾಪಿ ನನಗೆ ಕಳಿಸು ಅಂತ. ಮಾದ್ರಿ ದೇವಿಗೆ ಸ್ವಲ್ಪ ಸಂಶಯ ಆಗುತ್ತೆ, ಯಾಕೆ ಕೇಳ್ತಾ ಇದ್ದಾರೆ ತರ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಈಗ ಸ್ತ್ರೀಯರಿಗೆ ನೋಡಿ, ಆ ಒಂದು ವಿಶೇಷ ಒಂದು ಏನ್ ಹೇಳಿದ್ರು ಭಗವಂತ ಒಂದು ಲಕ್ಷಣ ಅವರಿಗೆ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ, ಅವ್ರಿಗೆ ಸೂಕ್ಷ್ಮ ವಿಚಾರಗಳು ಬಹಳ ಬಹಳ ಬೇಗ ಅರ್ಥ ಆಗತ್ತೆ. ಗಂಡಸರಿಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಸೂಕ್ಷ್ಮ ವಿಚಾರಗಳು. ಅದಕ್ಕೆ ನಾವು ಹೇಳ್ತೀವಲ್ಲ, ಒಂದು ಗೂಳಿಗೂ ಒಂದು ಹಸುಗೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಹಸು ಅನ್ನೋದು ಒಂದು ಸೂಕ್ಷ್ಮ ಪ್ರಾಣಿ, ಅದು ಸೂಕ್ಷ್ಮ ಪ್ರಾಣಿ. ಅದರಿಂದ ಅದಕ್ಕೆ ಕೃಷ್ಣನ್ ಗೋಪಾಲ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಕೃಷ್ಣ ಕೂಡ ಹಂಗೆ. ಕೃಷ್ಣ ಎಲ್ಲಾ ಸೂಕ್ಷ್ಮತೆಯ ಒಂದು ಏನ್ ಹೇಳ್ಬೋದು, ಪರಿಪೂರ್ಣತೆ ಭಗವಂತ ಶ್ರೀಕೃಷ್ಣ. ಹಾಗೆ ಭಗವಂತ ಸ್ಥೂಲತೆ ಅಂದ್ರೆ ಏನ್ ಹೇಳ್ತೀವಿ ನಾವು, ಬಾಹ್ಯ ಅಥವಾ ಒಂದು ಬಾಹ್ಯ ರೂಪದ ಒಂದು ಚೇತನೆ ಅಂತ ಹೇಳ್ಬೋದು. ಸೊ ಅದರಲ್ಲೂ ಭಗವಂತ ನಿಪುಣತೆಯನ್ನು ತೋರಿಸ್ಕೊಡ್ತಾನೆ. ಶ್ರೀಕೃಷ್ಣ ಅನ್ನೋದು ಎಲ್ಲರ ಎಲ್ಲಾ ವಸ್ತುಗಳ ಎಲ್ಲಾ ವಿರುದ್ಧಾಭಾಸ ಅಂತ ಹೇಳ್ತೀವಲ್ಲ ನಾವು, ಈ ತರ ಸೂಕ್ಷ್ಮತೆ ಮತ್ತೆ ಸ್ಥೂಲತೆ, ಅದರ ಪರಿಪೂರ್ಣತೆ ಭಗವಂತನೇ. ಎನಿವೆ, ಸೊ ಈ ರೀತಿಯಲ್ಲಿ ಮಾದ್ರಿ ಅವರಿಗೆ ಸಂಶಯ ಆಗುತ್ತೆ, ನನ್ನ ಗಂಡ ನನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ. ಅವಾಗ ಹೇಳ್ತಾಳೆ, ನೀನು ನಿಜ ಹೇಳು, ಎಲ್ಲಿ ಹೋಗ್ತಾ ಇದ್ದೀನಿ, ಯಾಕೆ ಬೇಕು ನಿಂಗೆ ಪುಸ್ತಕ ಅಂತ. ಅವಾಗ ತಮಾಲ್ ಕೃಷ್ಣ ಮಹಾರಾಜ್ ಹೇಳ್ತಾನೆ, ನಾನು ಹಂಗೆ ಓದಕ್ ಕೇಳ್ತಾ ಇದ್ದೀನಿ ಅಂತ. ಎನಿವೆ, ಅವಾಗ ಅವಳಿಗೆ ಅರ್ಥ ಆಗುತ್ತೆ. ಕೊನೆಗೆ ತಮಾಲ್ ಕೃಷ್ಣ ಮಹಾರಾಜ್ ಜೈಪುರಿಗೆ ಬಂದು ಪ್ರಭುಪಾದ್ ಅವ್ರ ಜೊತೆ ಇರ್ತಾರೆ. ಅಲ್ಲೂ ಕೂಡ ಮೌನ ವ್ರತವನ್ನು ಮುಂದುವರಿಸ್ತಾರೆ, ಏನು ಮಾತಾಡೋದಿಲ್ಲ. ಸೊ GPC ಅವ್ರ ಆಡಳಿತಗಾರರೆಲ್ಲರೂ ಬಂದು ಪ್ರಭುಪಾದ್ ಅವರ ಕಾಲ್ ಹತ್ರ ಕೂತ್ಕೋತಾ ಇದ್ರು ಮೀಟಿಂಗ್ ಎಲ್ಲ ನಡೆದಾಗ. ಆದ್ರೆ ತಮಾಲ್ ಕೃಷ್ಣ ಮಹಾರಾಜು ಹೊರಗೆ ಕೂತ್ಕೊಂಡಿದ್ದು. ಸೊ ಎಲ್ಲ ಪ್ರಭುಪಾದ್ ಅವರು, ತಮಾಲ್ ಕೃಷ್ಣ ನೀನ್ ಯಾಕೆ ಹೊರಗಡೆ ಕೂತ್ಕೊಂಡಿದ್ಯಾ, ವೆರಿ ಗುಡ್ ಅಂತ ಹೇಳೋರು. ಸೊ ಬೇರೆ ಶಿಷ್ಯರಿಗೆಲ್ಲ ಅರ್ಥ ಆಗ್ಲಿಲ್ಲ. ಅವ್ರು ಅನ್ಕೊಂಡ್ರು ಮೇ ಬಿ ಪ್ರಭುಪಾದ್ ಅವರು ತಮಾಲ್ ಕೃಷ್ಣ ಮಹಾರಾಜ್ ಅವರ ವಿನಮ್ರ ಭಾವನೆಯನ್ನು ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಹೊರಗಡೆ ಯಾರಾದ್ರೂ ಕೂತ್ಕೊಂಡ್ರೆ ಹೊಸಲ ಹತ್ರ, ಅದು ಒಂದು ರೀತಿಯಲ್ಲಿ ಏನ್ ಹೇಳೋದು, ಒಂದು ಒಳ್ಳೆ ಜಾಗ ಅಲ್ಲ ಅದು. ಅದರಿಂದ ವಿನಮ್ರ ಭಾವನೆಯಿಂದ ಅಲ್ಲಿ ಕೂತ್ಕೋತಾ ಇದ್ದಾನೆ ಅಂತ ಅನ್ಕೊಂಡ್ರು. ಎನಿವೆ, ಒಂದಿನ ಸಡನ್ಲಿ ಶ್ರೀ ಪ್ರಭುಪಾದ್ ಅವರು ತಮಾಲ್ ಕೃಷ್ಣ ಮಹಾರಾಜ್ ಅಂತ ಹೇಳ್ಬಿಟ್ರಂತೆ. ಅಲ್ಲಿ ತನಕ ತಮಾಲ್ ಕೃಷ್ಣ ಅಂತ ಕರಿತಾ ಇದ್ರು, ಸಡನ್ ಆಗಿ ತಮಾಲ್ ಕೃಷ್ಣ ಮಹಾರಾಜ್ ಅಂತ ಹೇಳಿದಾಗ ಎಲ್ರಿಗೂ ಆಶ್ಚರ್ಯ ಆಯ್ತಂತೆ. ಸೊ ಅಲ್ಲಿದ್ದ ಸ್ತ್ರೀಯರು, ಕೌಶಲ್ಯ, ಶ್ರೀಮತಿ ಮತ್ತೆ ಬೇರೆ ಮಾದ್ರಿ ಅವರ ಮಿತ್ರರು, ಅವ್ರಿಗೆಲ್ಲ ಆಶ್ಚರ್ಯ ಮತ್ತೆ ಸಿಟ್ಟು ಬಂತು. ಏನಿದು, ಕೇಳ್ದೆ ಸನ್ಯಾಸ ತಗೋತಾ ಇದ್ದಾರೆ ಅಂತ. ಸೊ ಯಾಕಂದ್ರೆ ತಮಾಲ್ ಕೃಷ್ಣ ಮಹಾರಾಜು ಮಾದ್ರಿ ದೇವಿದಾಸಿಗೆ ಹೇಳಿರ್ಲಿಲ್ಲ, ಬಟ್ ಇವಾಗ ಸನ್ಯಾಸ ಬಗ್ಗೆ ಮಾತನಾಡಿತಾ ಇದೆ. ಎನಿವೆ, ಸೊ ತಮಾಲ್ ಕೃಷ್ಣ ಮಹಾರಾಜು ಯಾವ ಮಟ್ಟಕ್ಕೆ ಅಂದ್ರೆ ಸನ್ಯಾಸ ದಂಡವನ್ನು ತಯಾರು ಮಾಡ್ಬಿಟ್ರಂತೆ. ಪ್ರಭುಪಾದವರು ಸನ್ಯಾಸ ಡೇಟೇ ಫಿಕ್ಸ್ ಮಾಡಿಲ್ಲ, ದೀಕ್ಷೆ ಡೇಟು, ಸನ್ಯಾಸ ದೀಕ್ಷೆ. ಹೇಗೆ ಹರಿನಾಮ ದೀಕ್ಷೆ ಇದೆಯೋ ಅಥವಾ ಬ್ರಾಹ್ಮಣ ದೀಕ್ಷೆ ಇದೆಯೋ ನಮ್ಮ ಸಂಸ್ಥೆಯಲ್ಲಿ, ಹಾಗೆ ಸನ್ಯಾಸ ದೀಕ್ಷೆ ಅನ್ನೋದು ಒಂದು ದೀಕ್ಷೆ ಆಕ್ಚುಲಿ, ಗೊತ್ತಾಯ್ತಾ. ಸೊ ಯಾರು ಈಗ
ಡೈರೆಕ್ಟ್ ಆಗಿ ನೈಷ್ಠಿಕ ಬ್ರಹ್ಮಚಾರಿಗಳಾಗಿರೋರು ಅವರು ಸನ್ಯಾಸಿ ತಗೋತಾರೆ, ಅಂದ್ರೆ ಯಾವತ್ತೂ ಮದುವೆ ಮಾಡ್ಕೊಳ್ಳೇ ಇಲ್ಲ. ಇನ್ನೊಂದು ರೀತಿ ಅಂದ್ರೆ ಅದು ಗೃಹಸ್ಥರಾಗಿದ್ದವರು, ಅವರು ಪಂಚಶ ಊರ್ಧ್ವ ವನಂ ವ್ರಜೇತ್, 50ನೇ ವಯಸ್ಸಿನಲ್ಲಿ ಅಥವಾ ಅದಾದ ನಂತರ ಅವರು ಸೇವೆ ಮಾಡಿದ್ರೆ ಅವರು ಕೂಡ ಸನ್ಯಾಸವನ್ನು ಪಡೆಯಬಹುದು. ಸೊ ಈ ರೀತಿಯಲ್ಲಿ ಎಲ್ಲಾ ತಯಾರು ಮಾಡ್ಕೊಂಡ್ಬಿಟ್ರು ಅವರೇ, ಸನ್ಯಾಸ ದಂಡ, ಮತ್ತೆ ಏನ್ ಹೇಳೋದು, ಬಟ್ಟೆ, ಸನ್ಯಾಸ ಬಟ್ಟೆ ಎಲ್ಲವನ್ನು. ಸೊ ಎಲ್ಲ ಸ್ತ್ರೀಯರಿಗೆ ಬಹಳ ಸಿಟ್ಟು ಬಂತು. ಮಾದ್ರಿ ಅಲ್ಲಿ ಇರ್ಲೂ ಇಲ್ಲ, ಮಾದ್ರಿನ್ ಹೇಳ್ದೆ ಕೇಳ್ದೆ, ಹೆಂಡತಿನ ಹೇಳ್ದೆ ಕೇಳ್ದೆ ಹೇಗಪ್ಪ ಸನ್ಯಾಸ ತಗೋತಾ ಇದೆಯಾ ಅಂತ. ಸೊ ಎಲ್ಲರೂ ಹೋಗಿ ಪ್ರಭುಪಾದ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು. ಈಗ ಪ್ರಭುಪಾದ್ ಅವ್ರು ನೋಡಿ ತಂದೆ ಇದ್ದ ಹಾಗೆ, ಅವರು ತಂದೆ ಸಮಾನ. ಅವರ ಹೆಣ್ಣ ಮಕ್ಕಳಿದ್ರು, ಗಂಡು ಮಕ್ಕಳಿದ್ರು. ಈಗ ಈ ತಾಮಾಲ್ ಕೃಷ್ಣ ಮಹಾರಾಜ್ ಮತ್ತೆ ಮಾದ್ರಿ ದೇವಿ ಇಬ್ರು ಮಕ್ಕಳಿದ್ದ ಹಾಗೆ. ಈಗ ಪ್ರಭುಪಾದ್ ಅವರಿಗೆ ಸನ್ಯಾಸ ಕೊಡ್ಬೇಕಿತ್ತು, ಸೊ ದಟ್ ತಮಾಲ್ ಕೃಷ್ಣ ಮಹಾರಾಜು ಪ್ರಚಾರ ಕಾರ್ಯ ಮಾಡ್ಬೋದು. ಯಾವುದೇ ಒಂದು ಪಾರಿವಾರಿಕ ಏನ್ ಹೇಳೋದು, ಒಂದು ಸಂಬಂಧಗಳು ಅಥವಾ ಒಂದು ಏನ್ ಹೇಳ್ತೀವಿ, ಆ ಒಂದು ಆಸಕ್ತಿಗಳು ಇಲ್ಲದೆ ಇದ್ರೆ ನಾವು ಒಂದು ಫ್ರೀ ಆಗಿ ಪ್ರಚಾರ ಮಾಡ್ಬೋದು. ಸನ್ಯಾಸಿನ ಏನ್ ಹೇಳ್ಬೋದು, ಒಂದು ಐಡಿಯಾ ಏನಂದ್ರೆ, ಸ್ನೇಹ ಪಾಶಂ ಇಮಂ ಚಿಂದಿ ಅಂತ ಕುಂತಿ ಮಹಾರಾಣಿ ಹೇಳ್ತಾಳಲ್ಲ, ಈ ಸ್ನೇಹ ಪಾಶ, ಪಾಶ ಅಂದ್ರೆ ಹಗ್ಗ. ಈ ಸ್ನೇಹ ಪಾಶಗಳು ಅಂದ್ರೆ ನಮ್ಮ ಪರಿವಾರದವರ ಜೊತೆ ಅಥವಾ ನಮ್ಮ ಸಂಬಂಧಿಕರ ಜೊತೆ ನಮಗಿರುವ ಈ ಒಂದು ಸಂಬಂಧಗಳು ಒಂದು ಪಾಶ ಇದ್ದ ಹಾಗೆ. ಯಾಕಂದ್ರೆ ಅದು ನಮ್ಮನ್ನ ಬಿಗಿಯಾಗಿ ಎಳೆದಿಟ್ಕೊಳ್ಳುತ್ತೆ. ಯಾಕೆ ಎಳೆದಿಟ್ಕೊಳ್ಳುತ್ತೆ? ಅದರಿಂದ ನಮಗೆ ಈ ಪ್ರಪಂಚದಲ್ಲಿ ಒಂದು ಏನ್ ಹೇಳೋದು, ಒಂದು ಸ್ವರ್ಗರಸ ಅಂತ, ಬಂಧನ. ಕರೆಕ್ಟ್, ಬಂಧನ. ಅದರಿಂದ ನಾವು ಅನ್ಕೋತೀವಿ, ನನ್ಗೇನು ಆಗೋದಿಲ್ಲ, ಅವ್ರು ನನ್ನನ್ನ ರಕ್ಷಣೆ ಮಾಡ್ತಾರೆ, ಅವರು ನನ್ನ ಒಳ್ಳೇದನ್ನು ಬಯಸ್ತಾರೆ, ಅದೆಲ್ಲ ಇರಬಹುದು. ಅದು ಕರೆಕ್ಟು. ಆದ್ರೆ ಒಂದು ಸಮಯ ಬಂದಾಗ ಆ ಒಂದು ಸ್ನೇಹ ಪಾಶಗಳನ್ನು ನಾವು ಬ್ರೇಕ್ ಮಾಡಿ ನಾವು ಮುಂದುವರಿಬೇಕು. ಯಾಕಂದ್ರೆ ನಿಜವಾದ ಒಂದು ಸ್ನೇಹದ ಸಂಬಂಧ ಆದ್ರೂ ಭಗವಂತನ ಜೊತೆ ಇರೋದು. ಬೇರೆ ಎಲ್ಲ ಸಂಬಂಧಗಳು ನಶ್ವರ. ಆಕ್ಚುಲಿ ನಮ್ಮ ಈ ಜನ್ಮದಲ್ಲಿರುವ ಎಲ್ಲಾ ಸಂಬಂಧಗಳು, ಶಾರೀರಿಕ ಸಂಬಂಧಗಳು, ಅದು ಆಕ್ಚುಲಿ ನಶ್ವರ. ಈ ಜನ್ಮದಲ್ಲಿರುತ್ತೆ, ಮುಂದಿನ ಜನ್ಮದಲ್ಲಿ ಅದು ನಾವು ಬೇರೆ ಯಾವುದೋ ಒಂದು ಜನ್ಮ ತಗೋತೀವಿ, ಪ್ರಾಣಿ ಆಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು, ಇನ್ನೆಲ್ಲೋ. ಮತ್ತೆ ಅಲ್ಲಿ ಇನ್ನೊಂದು ಏನ್ ಹೇಳೋದು, ಇನ್ನಿಷ್ಟು ಸಂಬಂಧಗಳು ಬರುತ್ತವೆ. ಈ ರೀತಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಆದ್ರೆ ಒಂದೇ ಒಂದು ನಿರಂತರವಾದ ಸಂಬಂಧ ಅಂದ್ರೆ ಭಗವಂತನ ಜೊತೆ. ಆ ಸಂಬಂಧವನ್ನು ನಾವು ಕಾಪಾಡ್ಕೋಬೇಕು. ಅದು ಸನ್ಯಾಸ ಉದ್ದೇಶ. ಎಲ್ಲವನ್ನು ಬಿಟ್ಟು ಆ ಭಗವಂತನಲ್ಲಿ 100% ನಾವು ನಮ್ಮ ಶಕ್ತಿಯನ್ನು, ನಮ್ಮ ಕಾಯ ವಾಚ ಮನಸ್ಸನ್ನು ಎಲ್ಲವನ್ನು ಸಮರ್ಪಿಸಬಹುದು ಅಂತ. ಸೊ ಈ ರೀತಿಯಲ್ಲಿ ತಮಾಲ್ ಕೃಷ್ಣ ಮಹಾರಾಜ್ ಅವರ ಒಂದು ಉದ್ದೇಶ ಕರೆಕ್ಟ್ ಆಗೇ ಇತ್ತು, ಅದ್ರಲ್ಲಿ ಏನು ತಪ್ಪಿರ್ಲಿಲ್ಲ. ಆದ್ರೆ ಏನು ಅಂದ್ರೆ, ಅವರು ಈಗ ತಾನೇ ಮದುವೆ ಆಗಿತ್ತು. ಸೊ ಆ ವಯಸ್ಸಿನಲ್ಲಿ ಸನ್ಯಾಸ ತಗೊಳ್ಳೋದು ಮಾದ್ರಿ ದೇವಿಗೆ ಬಹಳ ಕಷ್ಟ ಆಗುತ್ತೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರ ಪರಿಸ್ಥಿತಿ ನೋಡಿ, ಒಂದು ತಂದೆಯಾಗಿ ಮಗ ಮಗಳು ಇಬ್ಬರದೂ ಮಾತು ಕೇಳಬೇಕು. ಆದ್ರೂ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರಲೇಬೇಕು. ಸನ್ಯಾಸ ತಗೋಬೇಕು, ಇಲ್ಲ ತಗೋಬಾರ್ದು ಅಲ್ವಾ? ಎರಡೇ ಸನ್ಯಾಸ ತಗೊಂಡ್ರೆ ಆ ಹೆಂಗಸರಿಗೆ ಬೇಜಾರಾಗುತ್ತೆ, ಯಾರಿಗೆ? ಮಾದ್ರಿ ದೇವಿ ಮತ್ತೆ ಅವರ ಮಿತ್ರರಿಗೆ. ಸನ್ಯಾಸ ತಗೊಳ್ದಿದ್ರೆ ತಮಾಲ್ ಕೃಷ್ಣ ಮಹಾರಾಜಿಗೆ ಬೇಜಾರಾಗುತ್ತೆ, ನಮ್ಮ ಇಡೀ ಸಂಸ್ಥೆಗೆ ಒಂದು ಒಳ್ಳೆಯ ಸನ್ಯಾಸಿ ಸಿಗದೆ ಇರೋಂಗೆ ಆಗುತ್ತೆ. ಸೊ ಈ ರೀತಿಯಲ್ಲಿ ಪ್ರಭುಪಾದ್ ಅವರಿಗೆ ಸ್ವಲ್ಪ ಒಂದು ನಿರ್ಧಾರ ಬರಕ್ಕೆ ನೋಡಿ ಈ ತರ ಕಠಿಣ ಪರಿಸ್ಥಿತಿ ಇತ್ತು. ಎನಿವೆ, ಒಂದಿನ ಸಡನ್ ಆಗಿ ಪಂಡಾಲ್ ಕಾರ್ಯಕ್ರಮ ನಡೀತಾ ಇತ್ತಂತೆ ಜೈಪುರ್ನಲ್ಲಿ. ಅದೇ ರಾಧಾ ಗೋವಿಂದ ದೇವಸ್ಥಾನ ಪಕ್ಕದಲ್ಲೇ ನಡೀತಾ ಇತ್ತು. ಸೊ ಪ್ರಭುಪಾದ್ ಅವರು ದಿನ ಬ್ರಹ್ಮ ಸಂಹಿತಾಯಿಂದ ಪ್ರಾರ್ಥನೆಗಳನ್ನ ನಡೆಸೋರು. ಹಿಂದಿ ಭಾಷೆಯಲ್ಲಿ ಅವರು ಪ್ರವಚನ ಮಾಡೋರು. ಈ ಎಲ್ಲಾ ಜೈಪುರಿನ ಮುಖ್ಯ ನಾಗರಿಕರು, ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಪ್ರಭುಪಾದ್ ಅವರಿಗೆ ನಮಸ್ಕಾರ ಮಾಡಿ, ನಮಸ್ಕರಿಸಿ, ಅವರಿಂದ ಕೇಳಿ, ಈ ಸಜ್ಜನರು ಅಂತ ಅವ್ರು ಪೂಜಿಸ್ತಾ ಇದ್ರಂತೆ. ಸೊ ಈವನ್ ಪೊಲೀಸ್ ಚೀಫ್ ಕೂಡ, ಪೊಲೀಸ್ ಅವರು ಕೂಡ ಅಲ್ಲಿ ಭಕ್ತರಂತೆ. ಪ್ರಭುಪಾದ್ ಅವರ ಪಾರ್ಟಿ ಹರಿನಾಮ ಸಂಕೀರ್ತನ ಮಾಡ್ಕೊಂಡು ಹೋಗ್ತಾ ಇದ್ರೆ ಟ್ರಾಫಿಕ್ ಅನ್ನೇ ನಿಲ್ಸ್ಬಿಡ್ತಾ ಇದ್ರಂತೆ, ಅವ್ರು ಹೋಗ್ಲಿ ಅಂತ. ಈ ರೀತಿಯಲ್ಲಿ ಬಹಳ ಗೌರವ ಪೂರ್ವಕ ಒಂದು ಭಾವನೆ ಇತ್ತು ಜೈಪುರ್ ವಾಸಿಗಳಿಗೆ. ಸೊ ಪ್ರಭುಪಾದ್ ಅವರು ಹೇಳೋರಂತೆ, ಈ ಇಡೀ ಜೈಪುರ್ ಬರೀ ರಾಧಾ ಗೋವಿಂದರ ಭಕ್ತರಿದ್ದಾರೆ ಈ ಜೈಪುರ್ನಲ್ಲಿ ಅಂತ ಪ್ರಭುಪಾದ್ ಅವರು ಹೊಗಳ್ತಾ ಇದ್ರು. ಎನಿವೆ, ಪ್ರಭುಪಾದ್ ಅವರು ಆಲ್ಸೋ ಹೇಳಿದ್ರಂತೆ ಅವರ ಸ್ತ್ರೀಯ ಶಿಷ್ಯರಿಗೆ, ಇಲ್ಲಿಯ ಈ ಒಂದು ವಿಗ್ರಹ ಪೂಜೆಯನ್ನು, ರಾಧಾ ಗೋವಿಂದ ವಿಗ್ರಹ ಪೂಜೆಯನ್ನು ನೀವು ಬಹಳ ಗಮನವಿಟ್ಟು ನೀವು ಅದನ್ನ ನೋಡಿ, ಗಮನಿಸಿ.
ಏನ್ ಮಾಡ್ತಾರೆ, ನಾವು ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲೂ ಅದೇ ರೀತಿಯಲ್ಲಿ ನಾವು ನಮ್ಮ ವಿಗ್ರಹ ಪೂಜೆ ನಡೆಸ್ಬೇಕು ಅಂತ. ಸೊ ಅವರೆಲ್ಲ ಅಬ್ಸರ್ವ್ ಮಾಡಿದ್ರಂತೆ ಅಲ್ಲಿ ಯಾರು ಪ್ರಭುಪಾದವರ ಸ್ತ್ರೀ ಶಿಷ್ಯರು ಅವರು ಅಲ್ಲಿ ನೋಡಿದ್ರಂತೆ ರಾಧಾ ಗೋವಿಂದನ್ ಪ್ರತಿ ರಾತ್ರಿ ಬಟ್ಟೆ ಬದಲಾಯಿಸ್ತಾರೆ, ದಿನದಲ್ಲೂ 2 ಸಲ ಬದಲಾಯಿಸ್ತಾರೆ. ಮತ್ತೆ ಅಲ್ಲಿ ಕಾಟನ್ ಅಂದ್ರೆ ಹತ್ತಿ ಹಾಕಿದ ಸ್ಟಿಕ್ ಅಂತೀವಲ್ಲ ನಾವು, ಅಂದ್ರೆ ನರಸಿಂಹ ದೇವರಿಗೆ ನಾವು ಏನ್ ಮಾಡ್ತೀವಿ ನಮ್ಮ ಇಸ್ಕಾನ್ ಅಲ್ಲಿ, ಆಕ್ಚುಲಿ ನಾವು ಹತ್ತಿ ಹಾಕಿದ ಒಂದು ಕಡ್ಡಿ ಮೇಲೆ ಹತ್ತಿ ಹಾಕ್ಬಿಟ್ಟು ಆ ಹತ್ತಿಯನ್ನು ನಾವು ಸೆಂಟ್ ಅಲ್ಲಿ ಡಿಪ್ ಮಾಡ್ತೀವಿ. ಆ ಸುಗಂಧದಲ್ಲಿ ಅದನ್ನ ಡಿಪ್ ಮಾಡಿ ಮುಳುಗಿಸಿದಾಗ ಆ ಹತ್ತಿ ಏನ್ ಮಾಡುತ್ತೆ, ಆ ಸುಗಂಧವನ್ನು ಎಳ್ಕೊಳ್ಳುತ್ತೆ. ಆ ಸುಗಂಧವನ್ನು ಎಳ್ಕೊಂಡಾಗ ಅದನ್ನ ಭಗವಂತನಿಗೆ ನಾವು ನೈವೇದ್ಯ ಮಾಡಿ ಮತ್ತೆ ಅದನ್ನ ವಾಪಸ್ಸು ಎಲ್ಲ ಭಕ್ತರಿಗೂ ಕೈಗೆ ಹಚ್ತೀವಿ ನಾವು. ಇವೆಲ್ಲ ನೋಡಿದೀರಾ ಇದನ್ನ ಯಾವತ್ತಾದ್ರೂ ದೇವಸ್ಥಾನಕ್ಕೆ ಹೋದಾಗ? ಹಚ್ಕೊಂಡಿದೀವಿ ಪ್ರಭು, ಹಚ್ಚಿದ್ದಾರೆ ಕೈಗೆ. ಕರೆಕ್ಟ್, ಅದು ಕೈಗೆ ಹಚ್ತಾರೆ. ಮತ್ತೆ ಕೈಗೆ ಅವರು ಹಚ್ಚಿದಾಗ ಯಾರು ಅರ್ಚಕರು ಅಥವಾ ಯಾರಾದ್ರೂ ಇನ್ನೊಂದು ಭಕ್ತರು ಅರ್ಚಕರಿಂದ ತಗೊಂಡು ನಮ್ಮ ಕೈಗೆ ಹಚ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಕೈನ ಮೂಸ್ತೀವಿ. ಯಾಕಂದ್ರೆ ಅದು ಪ್ರಸಾದ ಇದ್ದ ಹಾಗೆ ಅಲ್ವಾ? ಹೇಗೆ ನಾವು ನಮ್ಮ ಪ್ರಸಾದವನ್ನು ಸ್ವೀಕರಿಸ್ತೀವೋ ನಾವು, ಅಂದ್ರೆ ನಮ್ಮ ಬಾಯಿ ಮೂಲಕ, ಹಾಗೆ ನಮ್ಮ ಮೂಗಿನ ಮೂಲಕ ಇನ್ನೊಂದು ರೀತಿಯ ಪ್ರಸಾದ, ಅಂದ್ರೆ ಇದು ಸುಗಂಧದ ಪ್ರಸಾದ, ಅದನ್ನು ನಾವು ಸ್ವೀಕರಿಸ್ತೀವಿ. ಈ ರೀತಿಯಲ್ಲಿ ನಮ್ಮ ಒಂದೊಂದು ಇಂದ್ರಿಯಗಳ ಮೂಲಕ ನಾವು ಭಗವಂತನನ್ನು ಒಳಗೆ ತಗೋಬಹುದು. ಭಗವಂತನ ಶ್ರವಣ ಮಾಡೋದ್ರಿಂದ ಭಾಗವತ ಭಗವದ್ಗೀತೆ ನಮ್ಮ ಕಿವಿಗಳ ಮೂಲಕ ಭಗವಂತನನ್ನು ನಾವು ಒಳಗೆ ತಗೋತಾ ಇದ್ದೀವಿ. ಭಗವಂತನ ಸುಂದರವಾದ ರೂಪವನ್ನು ನಾವು ಗಮನಿಸಿದಾಗ ನಮ್ಮ ಕಣ್ಣಿನ ಮೂಲಕ ತಗೋತಾ ಇದ್ದೀವಿ ಒಳಗಡೆ. ಭಾಗವತದಲ್ಲಿ ಒಂದು ಬಹಳ ಸುಂದರ ಶ್ಲೋಕ ಬರುತ್ತೆ. ಯಸ್ಯಾನನಂ ಮಕರ ಕುಂಡಲ ಚಾರುಹಾಸಂ ಭ್ರಾಜತ್ ಕಪೋಲ ಸುಭಗಾಂ ಸವಿಲಾಸಹಾಸಂ ನಿತ್ಯೋತ್ಸವಂ ನತಿ ತ್ರಿಪುರ್ ದೃಶಿಬೀರ್ ಪಿಬಂತ್ಯೋ ನಾರ್ಯೋ ನರಾಶ್ಚ ಕುಪಿತ ಮುದಿತ ಕುಪಿತ ನಿಮೇಶ್ಚ. ಗೋಪಿಗಳು ಹೇಳ್ತಾ ಇದ್ದಾರೆ, ಓ ಕೃಷ್ಣ, ನೀನ್ ಎಷ್ಟು ಸುಂದರವಾಗಿದೆಯಯ್ಯ. ಯಸ್ಯಾನನಂ ಮಕರ ಕುಂಡಲ ಚಾರುಹಾಸಂ, ನಿನ್ನ ಸುಂದರವಾದ ಮುಖದಲ್ಲಿ ಮಕರ ಕುಂಡಲ ಇರುವ ಕಿವಿ ಇದೆ, ಮತ್ತೆ ನಿನ್ನ ಬ್ಯೂಟಿಫುಲ್ ಹಾಸ್ಯಮಯವಾದ ಒಂದು ಮುಖ. ಅದನ್ನು ನೋಡಿದಾಗ ನಮ್ಗೆ ಈ ಕಣ್ಣುಗಳು ಯಾಕಪ್ಪ ಮಿಟಿಕುತ್ತೆ, ಒಂದು ಕ್ಷಣ ಕೂಡ ನಮ್ಗೆ ನಿನ್ನನ್ನು ನೋಡದೆ ಇರಕ್ಕಾಗೋದಿಲ್ಲ. ಈ ಬ್ರಹ್ಮ ಇದ್ದಾನಲ್ಲ, ಎಂಥ ಮೂರ್ಖ ಈ ಬ್ರಹ್ಮ, ನಮ್ಮ ಕಣ್ಣುಗಳನ್ನು ಈ ತರ ಮಾಡಿದ್ದಾನೆ. ಪ್ರತಿ ಎರಡು ಕ್ಷಣಕ್ಕೆ ಇದು ಹಿಂಗೆ ಕಣ್ಣು ಮಿಟುಕುತ್ತೆ. ಆದ್ರಿಂದ ನಾನು ನಿಮ್ಮನ್ನ ನೋಡಕ್ಕಾಗ್ತಿಲ್ಲ, ನಿಮ್ಮ ಸೌಂದರ್ಯತೆಯನ್ನು ನಾವು ಕುಡಿಯಕ್ಕಾಗ್ತಿಲ್ಲ ಅಂತ ಗೋಪಿಗಳು ಹೇಳ್ತಾರೆ. ರಾಜತ್ ಕಪೋಲ ಸುಭಗಾಂ ಸವಿಲಾಸ ಹಾಸಂ ನಿತ್ಯೋತ್ಸವಂ ತ್ರಿಪುರ್ ದೃಶಿಬೀರ್ ಪಿಬಂತ್ಯೋ. ದೃಶಿಬೀರ್ ಪಿಬಂತ್ಯೋ ಅಂದ್ರೆ ನಿನ್ನ ಸೌಂದರ್ಯತೆಯ ದೃಶ್ಯವನ್ನು ನಾವು ಪಿಬಂತ್ಯೋ ಅಂದ್ರೆ ಕುಡಿತಾ ಇದ್ದೀವಿ. ಆದ್ರೆ ಈ ಕಣ್ಣುಗಳು ಏನ್ ಮಾಡ್ತಾ ಇದಾವೆ, ಈ ಕಣ್ಣು ರೆಕ್ಕೆಗಳು ಅದು 2 ಕ್ಷಣಕ್ಕೆ ಒಂದೊಂದು 2 ಕ್ಷಣಕ್ಕೂ ಅದು ಏನ್ ಮಾಡ್ತಿದೆ, ಅಲ್ಲಾಡತ್ತೆ. ಅದರಿಂದ ನಮ್ಗೆ ಕಾಣಿಸ್ತಾ ಇಲ್ಲ. ಓ ಬ್ರಹ್ಮ, ಯಾಕಪ್ಪ ಈ ತರ ಸೃಷ್ಟಿಸಿದ್ಯಾ ನಮ್ಮನ್ನ ಅಂತ ಬೈಕೋತಾರೆ ನೋಡಿ. ಇಂತಹ ಒಂದು ಎಂತ ಪ್ರೇಮ ಅವ್ರಿಗೆ. ಇನ್ಫ್ಯಾಕ್ಟ್ ಅವ್ರು ನಿತ್ಯೋತ್ಸವ ಅಂತ ಹೇಳ್ತಾರೆ. ನಿತ್ಯೋತ್ಸವ ಅಂದ್ರೆ ಪ್ರತಿ ದಿನ ಉತ್ಸವ. ಶ್ರೀಕೃಷ್ಣನನ್ನು ಯಾರು ನೋಡ್ತಾರೋ ಅವರಿಗೆ ದಿನ ಉತ್ಸವ. ಶ್ರೀಕೃಷ್ಣನೇ ಒಂದು ಉತ್ಸವ, ಒಂದು ಉತ್ಸವ ಸಮಾನ. ಪ್ರತಿಯೊಂದು ಅಂಗ, ಭಗವಂತನ ಒಂದೊಂದು ಅಂಗ ಕೂಡ ಉತ್ಸವ. ಅದು ಅವನನ್ನು ನೋಡಿದವರಿಗೆ ಉತ್ಸವನೇ ಅಂತ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ನಮ್ಮ ದೇವಸ್ಥಾನಗಳಲ್ಲಿ ಸುಂದರವಾದ ಏನ್ ಹೇಳ್ತೀವಿ ವಿಗ್ರಹಗಳನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ನಮಗೆ ಭಗವಂತನ ಸೌಂದರ್ಯತೆಯನ್ನ, ಆ ಒಂದು ಸೌಂದರ್ಯತೆಯನ್ನು ಕುಡಿಯೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಆದ್ರೆ ನಮ್ಮ ದುರಾದೃಷ್ಟ, ನಾವು ಎಷ್ಟೋ ಸಲಿ ಭಗವಂತನ ಮುಂದೆ ಹೋದಾಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ಆದ್ರೆ ನಾವು ಆಕ್ಚುಲಿ ಭಗವಂತನ ಆ ಸೌಂದರ್ಯತೆಯನ್ನು ನಾವು ಕುಡಿಬೇಕು. ಈ ರೀತಿಯಲ್ಲಿ ಒಂದೊಂದು ನಮ್ಮ ಶರೀರದ ಅಂಗ ಅಥವಾ ಇಂದ್ರಿಯಗಳ ಮೂಲಕ ನಾವು ಭಗವಂತನನ್ನು ಒಳಗೆ ತಗೋಬಹುದು. ಸೊ ಪ್ರಭುಪಾದವರು ಹೇಳ್ತಾರೆ ಅವರ ಶಿಷ್ಯರಿಗೆ, ಇದೆಲ್ಲ ಗಮನಿಸಿ ನಮ್ಮ ಇಸ್ಕಾನ್ ಸಂಸ್ಥೆಗಳನ್ನು ಮಾಡೋಣ ಅಂತ. ಎನಿವೆ, ಪ್ರತಿ ರಾತ್ರಿ ಆ ಪಂಡಾಲದಲ್ಲಿ ಜೈಪುರಿನ ಯಾರಾದ್ರೂ ಪ್ರಾಮಾಣಿಕ ಇತರ ಸಾರ್ವಜನಿಕರು ಬಂದು ಅವರು ಪ್ರಭುಪಾದವ್ರನ್ನು ಪರಿಚಯ ಮಾಡ್ಕೊಡ್ತಾ ಇದ್ರು. ಒಂದಿನ ರಾಣಿಗಳೇ ಬಂದ್ರಂತೆ, ಜೈಪುರಿನ ರಾಜ್ಪುಟ್ ರಾಣಿಗಳಿರ್ತಾರಲ್ಲ ಅವರೇ ಬಂದಿದ್ರಂತೆ. ಅವರು ಪ್ರಭುಪಾದವ್ರನ್ನ ಬಹಳ ಹೊಗಳ್ತಾರಂತೆ. ಆಮೇಲೆ ಆಫ್ಟರ್ ಪ್ರವಚನ ಆದ್ಮೇಲೆ ಪ್ರಭುಪಾದವರು ಸ್ಲೈಡ್ ಶೋ ತೋರಿಸ್ತಾ ಇದ್ರು. ಇಸ್ಕಾನ್ ಸಂಸ್ಥೆಯ ಏನೇನು ಕಾರ್ಯಕ್ರಮಗಳಿದೆ ಇಡೀ ವಿಶ್ವದಲ್ಲಿ, ಕ್ಯಾನಡಾ, ಅಮೆರಿಕ ಎಲ್ಲ. ಸೊ ಒಂದಿನ ಅದಾದ್ಮೇಲೆ ಪ್ರಭುಪಾದವರು ತಮಾಲ್ ಕೃಷ್ಣ ಮಹಾರಾಜನ್ ಕರೆಸ್ತಾರಂತೆ ಅಲ್ಲೇ ಸ್ಟೇಜ್ ಮೇಲೆ. ಅವ್ರು ಹೇಳ್ತಾರೆ, ನೋಡಯ್ಯ, ಸನ್ಯಾಸ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ, ಈಗ ನಿನ್ನ ಹೆಂಡತಿಗೆ ತುಂಬಾ ಕಷ್ಟ ಆಗುತ್ತೆ, ಬೇಡ ಅಂತ. ಸೊ ಅವಾಗ ತಮಾಲ್ ಕೃಷ್ಣ ಮಹಾರಾಜ್ 1 ನಿಮಿಷ ಹಿಂದೆ ಕೂತ್ಕೊಂಡು ಯೋಚನೆ ಮಾಡಿ ಹೇಳ್ತಾರೆ,
ಪ್ರಭುಪಾದ್ ಇವಾಗ ತಗೊಂಡ್ರೆ ಏನು, 10 ವರ್ಷ ಆದ್ರೆ ನಂತರ ತಗೊಂಡ್ರೆ ಏನು, ನೋವಂತೂ ಆಗ್ಲೇ ಆಗ್ಬೇಕು, ಕಷ್ಟ ಅಂತೂ ಆಗೇ ಆಗತ್ತೆ. ಯಾಕಂದ್ರೆ ಅವಳು ಯಾವತ್ತೂ ನನಗೆ ಪರ್ಮಿಷನ್ ಕೊಡೋದಿಲ್ಲ. ಆದ್ರಿಂದ ಇವಾಗ ನೋವು ಆಗೋದಾಗ್ಲಿ 10 ವರ್ಷ ನಂತರ ಆಗ್ಲಿ ಎಲ್ಲ ಒಂದೇ. ಈಗಾದ್ರೂ ನಾನು ಸನ್ಯಾಸ ತಗೊಂಡ್ರೆ ನಾನು ಏನಾದ್ರೂ ಮಾಡ್ಬೋದು ಭಗವಂತನಿಗೆ ಅಂತ ಶ್ರೀಮಾಲ್ ಕೃಷ್ಣ ಮಹಾರಾಜ್ ಹೇಳ್ತಾರೆ. ಅವಾಗ ಪ್ರಭುಪಾದವರು ಏನು ಹೇಳಲಿಲ್ಲ, ಸುಮ್ಮನೆ ಇರ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಒಂದೊಂದ್ಸಲಿ ನಾವು ಏನು ಹೇಳದೇ ಇದ್ರೆ ಅದ್ರ ಅರ್ಥ ಏನು, ನಾವು ಒಪ್ಕೋತಾ ಇದೀವಿ ಅಂತ ಅಲ್ವಾ. ಇವಾಗ ಯಾರಾದ್ರೂ ಏನೋ ಮಾತಾಡ್ತಾ ಇದ್ದಾರೆ, ನಾವು ಅದಕ್ಕೆ ನಾವು ಒಪ್ಕೊಳ್ಳಿಲ್ಲ ಅಂತ ತಕ್ಷಣ ಹೇಳ್ಬಿಡ್ತೀವಿ. ಏನು ಹೇಳಲಿಲ್ಲ ಅಂದ್ರೆ ಏನರ್ಥ, ನಾವು ಆಕ್ಚುಲಿ ಒಪ್ಕೊತಾ ಇದ್ದೀವಿ. ಮೌನಂ ಸಮ್ಮತಿ ಲಕ್ಷಣಂ ಅಂತ. ಎನಿವೆ, ಮತ್ತೆ ಅದೇ ರಾತ್ರಿ ಪಂಡಾಲ್ ಕಾರ್ಯಕ್ರಮ ಆದ್ಮೇಲೆ ಪ್ರಭುಪಾದವರು ಸನ್ಯಾಸ ಶಿಷ್ಯರನ್ನು ಕರೀತಾರೆ. ಅವಾಗ ಆಲ್ರೆಡಿ ಸುಬಲ, ಮಧುದ್ವಿಸ ಸ್ವಾಮಿ, ಗರ್ಗಮುನಿ ಸ್ವಾಮಿ, ದೇವಾನಂದ ಸ್ವಾಮಿ ಅಂತ 4 ಸನ್ಯಾಸಿಗಳಿದ್ರು. ಕರೆದು ಮತ್ತೆ ಎಲ್ಲರನ್ನು ಕೇಳ್ತಾರೆ. ಶ್ಯಾಮ್ ಸುಂದರ್ ಪ್ರಭು ಪರ್ಸನಲ್ ಸೆಕ್ರೆಟರಿಯನ್ನು ಕರೆದು, ಶ್ರೀಮಾಲ್ ಕೃಷ್ಣ ಮಹಾರಾಜ್ ಸನ್ಯಾಸ ತಗೋಬೇಕಂತೆ, ಏನಂತೀರಾ ಅಂತ. ಸೊ ಎಲ್ರು ಹೇಳಿದ್ರು ಖಂಡಿತ ತಗೋಬೇಕು ಅಂತ, ಎಲ್ಲ ಸನ್ಯಾಸಿಗಳು. ಸೊ ಪ್ರಭುಪಾದ ಹೇಳಿದ್ರು ಓಕೆ, ಎಲ್ಲ ನೀವು ಎಲ್ಲ ತಯಾರು ಮಾಡಿ ಅಂತ. ಶ್ರೀಮಾಲ್ ಕೃಷ್ಣ ಮಹಾರಾಜ್ ಎಲ್ಲವೂ ತಯಾರಾಗಿದೆ, ನನ್ನ ದಂಡನೂ ತಯಾರಿದೆ, ನನ್ನ ಬಟ್ಟೆ ಸನ್ಯಾಸ ವಸ್ತ್ರನೂ ತಯಾರಾಗಿದೆ ಅಂತ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ ಓಕೆ, ನಾಳೆ ಬೆಳಗ್ಗೆನೆ ಈ ಪಂಡಾಲದಲ್ಲಿ ನಾವು ಯಜ್ಞ ವನ್ನು ನಡೆಸೋಣ, ಅವಾಗ ಸನ್ಯಾಸವನ್ನು ನಿನ್ಗೆ ನಾನು ಕೊಡ್ತೀನಿ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಮುಂದಿನ ಬೆಳಗ್ಗೆನೆ ತಕ್ಷಣ ಸನ್ಯಾಸ ತಗೊಂಡ್ಬಿಡ್ತಾರೆ. ಅಂದ್ರೆ ಪ್ರಭುಪಾದವರು ಸನ್ಯಾಸ ಆಶ್ರಮಕ್ಕೆ ಶ್ರೀಮಾಲ್ ಕೃಷ್ಣ ಮಹಾರಾಜ್ಗೆ ಆಶೀರ್ವಾದ ಕೊಡ್ತಾರೆ. ಸೊ ಈ ರೀತಿಯಲ್ಲಿ ಎಲ್ಲ ಆದ್ಮೇಲೆ ಪ್ರಭುಪಾದವರು ಶ್ರೀಮಾಲ್ ಕೃಷ್ಣ ಮಹಾರಾಜ್ ಕರೀತಾರೆ. ನೀನು ಇಷ್ಟು ಒಂದು ಒಳ್ಳೆಯ ಹೆಂಡತಿಯನ್ನು, ಯಾಕಂದ್ರೆ ಮಾಧುರಿ ದೇವಿದಾಸಿ ಬಹಳ ಅವಳು ಬುದ್ಧಿವಂತಿ, ಮತ್ತೆ ಬಹಳ ಏನ್ ಹೇಳೋದು ಒಳ್ಳೆಯ ಒಂದು ಭಕ್ತಿನಿ. ಸೊ ಅದರಿಂದ ತುಂಬಾ ಸೇವೆ ಮಾಡ್ತಾ ಇದ್ಲು, ಬಹಳ ಪ್ರಾಮಾಣಿಕ ಭಕ್ತಿನಿ. ಆದ್ರಿಂದ ನೀನು ಅವಳನ್ನು ಬಿಟ್ಟಿದ್ಯಾ, ಆದ್ರಿಂದ ನಾನು ನಿನಗೆ ಗೋಸ್ವಾಮಿ ಅಂತ ಹೆಸರು ಕೊಡ್ತಾ ಇದ್ದೀನಿ. ಅಂದ್ರೆ ಶ್ರೀಮಾಲ್ ಕೃಷ್ಣ ಗೋಸ್ವಾಮಿ, ಎಲ್ಲರಿಗೂ ಗೋಸ್ವಾಮಿ ಸಿಗೋದಿಲ್ಲ. ಗೋಸ್ವಾಮಿ ಅಂದ್ರೆ ಗೋಸ್ವಾಮಿ, ಗೋ ಅಂದ್ರೆ ಇಂದ್ರಿಯ, ಸ್ವಾಮಿ ಅಂದ್ರೆ ಯಾರು, ಸ್ವಾಮಿ ಅಂದ್ರೆ ಈಶ್ವರ. ಸೊ ಯಾರು ಇಂದ್ರಿಯಗಳನ್ನು ಇಂದ್ರಿಯಗಳ ನಿಯಂತ್ರಣ ಮಾಡ್ತಾರೋ, ಅಂದ್ರೆ ಇಂದ್ರಿಯಗಳ ನಿಯಂತ್ರಣಕ್ಕೆ ಒಳಗಾಗೋದಿಲ್ವೋ, ಉಲ್ಟಾ ಯಾರು ಇಂದ್ರಿಯಗಳ ನಿಯಂತ್ರಣೆ ಮಾಡ್ತಾರೋ ಅಂತವರಿಗೆ ಗೋಸ್ವಾಮಿ ಅಂತ ಹೆಸರು. ಅಂದ್ರೆ ನಮ್ಮ ಬಾಯಿ ಚಪಲ ಆಗ್ಲಿ ಅಥವಾ ಯಾವುದೇ ಇಂದ್ರಿಯಗಳ ಚಪಲ ಆಗ್ಲಿ ಅದಕ್ಕೆ ನಾವು ಒಳಗಾಗಬಾರ್ದು, ಅಂತಹ ವ್ಯಕ್ತಿಗೆ ಗೋಸ್ವಾಮಿ ಅಂತ ಹೆಸರು. ಸೊ ಈ ರೀತಿಯಲ್ಲಿ ಪ್ರಭುಪಾದ ಹೇಳ್ತಾರೆ, ಈಗ ನೀನ್ ಗೋಸ್ವಾಮಿ ಆಗಿದ್ಯಾ, ಇಡೀ ಪ್ರಪಂಚ ಭ್ರಮಣೆ ಮಾಡು, ಶಿಷ್ಯರನ್ನು ಒಪ್ಕೋ, ಪ್ರಚಾರ ಮಾಡು ಅಂತ. ಪ್ರಭುಪಾದ ಅವಾಗ ನಗ್ತಾ ಹೇಳ್ತಾರೆ, ನಾನು ನಿನ್ನ ಪರೀಕ್ಷೆ ಮಾಡ್ತಿದ್ದೆ ಇಷ್ಟು ದಿನ, ನಿಜವಾಗ್ಲೂ ನಿನ್ನ ಎಷ್ಟು ದೃಢ ವ್ರತ ಇತ್ತ ಅಂತ ನಿಂದು. ಸೊ ಅವಾಗ ಪ್ರಭುಪಾದ ಅವರು ಕೇಳ್ತಾರೆ, ಈಗ ಏನ್ ಮಾಡ್ತೀಯ ನೀನು, ಸನ್ಯಾಸ ತಗೊಂಡಿದ್ದೆಲ್ಲ ಅಂತ. ಶ್ರೀಮಾಲ್ ಕೃಷ್ಣ ಮಹಾರಾಜ್, ನಾನೀಗ ಹೋಗಿ ಪ್ರಚಾರ ಮಾಡ್ತೀನಿ, ಇಡೀ ಭಾರತದಲ್ಲಿ ನಾನು ದಂಡ ಮಾತ್ರ ತಗೊಂಡು ನಾನು ಭ್ರಮಣೆ ಮಾಡ್ತೀನಿ, ಭಾರತದಲ್ಲಿ ಎಲ್ಲಾ ಕಡೆ ಹೋಗ್ತೀನಿ, ನಗರಕ್ಕೆ ನಾನು ಹೋಗಿ ನಾನು ಕೃಷ್ಣನ ಬಗ್ಗೆ ಪ್ರಚಾರ ಮಾಡ್ತೀನಿ. ಜಾರೇ ದೇಕೆ ತಾರೇ ಕಹೆ ಕೃಷ್ಣ ಉಪದೇಶ್, ಅಮಾರಾಗ್ಯ ಗುರು ಹಯ ತಾರೇ ದೇಶ್. ಎಲ್ರಿಗೂ ಹೇಳ್ತೀನಿ ಕೃಷ್ಣನ ಬಗ್ಗೆ, ಕೃಷ್ಣ ಮಾತಾ, ಕೃಷ್ಣ ಪಿತಾ, ಕೃಷ್ಣ ಧನಪ್ರಾಣ, ಕೃಷ್ಣನೇ ನಿನ್ನ ತಂದೆ ತಾಯಿ, ನಿನ್ನ ಪ್ರಾಣ, ಕೃಷ್ಣನನ್ನು ಒಪ್ಕೋ ಅಂತ ನಾನು ಎಲ್ರಿಗೂ ಪ್ರಚಾರ ಮಾಡ್ತೀನಿ. ಸೊ ವೆರಿ ಗುಡ್ ಅಂತ ಪ್ರಭುಪಾದ ಹೇಳ್ತಾರೆ. ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಪ್ರಭುಪಾದ ಅವರು ಶ್ರೀಮಾಲ್ ಕೃಷ್ಣ ಮಹಾರಾಜ್ ವಾಪಸ್ ಕರೆದು ಹೇಳ್ತಾರೆ, ನೀನು ಒಬ್ನೇ ಹೋಗ್ಬೇಡ, ಇಬ್ರು ಅಸಿಸ್ಟೆಂಟ್ ಗಳನ್ನ ಕರ್ಕೊಂಡು ಹೋಗು, ಯಾಕಂದ್ರೆ ನಿನ್ಗೆ ಒಬ್ನೇ ಹೋದ್ರೆ ಕಷ್ಟ ಆಗುತ್ತೆ, ಇಬ್ರು ಬ್ರಹ್ಮಚಾರಿಗಳು ಕರ್ಕೊಂಡು ಹೋಗು. ಸೊ ಆಮೇಲೆ ಪ್ರಭುಪಾದರು ಹೇಳ್ತಾರೆ, ನೀನು ಅಹಮದಾಬಾದ್ಗೆ ಹೋಗು, ನನ್ನ ಪರವಾಗಿ ಅಹಮದಾಬಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಕಾರ್ಯಕ್ರಮ ನಡೆಸುವಂತ. ಸೊ ಪ್ರಭುಪಾದವರು ಶ್ರೀಮಾಲ್ ಕೃಷ್ಣ ಮಹಾರಾಜ್ ಗೆ ಒಂದು ಸನ್ಯಾಸ ದೀಕ್ಷೆಯಲ್ಲಿ ಒಂದು ಮಂತ್ರ ಕೊಟ್ಟಿದ್ರು. ಏತಂ ಚ ಆಸ್ಥಾಯ ಪರಾತ್ಮನಿಷ್ಠಂ ಆದ್ಯಾಸಿತಂ ಪೂರ್ವತಮೇ ಮಹರ್ಷಿಭಿ ಅಹಂ ತರಿಷ್ಯಾಮಿ ದುರಂತ ಪಾರಂ ತಮೋ ಮುಕುಂದಾಂಗ್ರಿ ನಿಷೇವಯೈವ. ಅಂದ್ರೆ ಏನರ್ಥ, ಏತಂ ಚ ಆಸ್ಥಾಯ ಪರಾತ್ಮನಿಷ್ಠಂ ಅಂದ್ರೆ ಭಗವಂತನಲ್ಲಿ ಆತ್ಮನಿಷ್ಠ, ಆ ಒಂದು ದೃಢ ಒಂದು ನಿಷ್ಠವನ್ನು ಇಟ್ಕೊಂಡು, ಆ ನಿಷ್ಠ ಎಲ್ಲಿಂದ ಬರ್ತಾರೆ, ಭಗವಂತನ ಒಂದು ಭಗವಂತನ ಮೇಲೆ ಇರುವ ವಿಶ್ವಾಸದಿಂದ ಬರ್ತಾ ಇದೆ ಅದು. ಆ ಆತ್ಮನಿಷ್ಠದಿಂದ ಏತಂ ಚ ಆಸ್ಥಾಯ ಪರಾತ್ಮನಿಷ್ಠಂ ಆಧ್ಯಾಸಿತಂ ಪೂರ್ವತಮೇ ಮಹರ್ಷಿಭಿ. ಸೊ ಪೂರ್ವ ಅಂದ್ರೆ ಹಿಂದಿಂದ ಬರ್ತಾ ಇರುವ ಈ ಪರಂಪರೆಯಲ್ಲಿ ನಾನು ಭಗವಂತನ ಮೇಲೆ ಆ ಒಂದು ವಿಶ್ವಾಸ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ನಾನು
ಅಹಂ ತರಿಷ್ಯಾಮಿ ದುರಂತಪಾರಂ. ದುರಂತಪಾರಂ ಅಂದ್ರೆ ಈ ಒಂದು ಸಂಸಾರ ಸಾಗರವನ್ನು ನಾನು ದಾಟ್ತೀನಿ. ತಮೋ ಮುಕುಂದಾಂಗ್ರಿ ನಿಷೇವಯೈವ. ಮುಕುಂದಾಂಗ್ರಿ ಅಂದ್ರೆ ಶ್ರೀಕೃಷ್ಣನ ಪಾದ ಕಮಲಗಳು. ಅಂಗ್ರಿ ಅಂದ್ರೆ ಪಾದ. ಸೊ ಮುಕುಂದ ಅಂದ್ರೆ ಕೃಷ್ಣ. ಸೊ ನಾನು ಭಗವಂತನ ಪಾದ ಕಮಲಗಳ ಶರಣಾಗತನಾಗಿ ನಾನು ಅವನ ಮೇಲೆ ದೃಢ ನಿಶ್ಚಯವನ್ನು ಇಟ್ಕೊಂಡು ಆ ನಿಷ್ಠೆಯಿಂದ ನಾನು ಏನ್ ಮಾಡ್ತೀನಿ, ಈ ಸಂಸಾರ ಸಾಗರವನ್ನು ದಾಟಿನಿ. ಇದು ಸನ್ಯಾಸ ಮಂತ್ರ ಆಕ್ಚುಲಿ. ಸೊ ಅದನ್ನು ಪ್ರಭುಪಾದವರು ನೀಡ್ತಾರೆ. ತಮಾಲ್ ಕೃಷ್ಣ ಮಾರ್ ಇದನ್ನ ನಾವು ಅರ್ಥ ಮಾಡ್ಕೋಬಹುದು. ಹೇಗೆ ಪ್ರಭುಪಾದವರು ಒಂದು ವಿಧದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಏನ್ ಅಂದ್ರೆ ಎಲ್ಲವೂ ಕೂಡ ಅವರಿಗೆ ಭಗವಂತನ ಸೇವೆಯಲ್ಲಿ ಮಾಡ್ಬೇಕಾಯ್ತು. ಕಷ್ಟ ಕೆಲಸಗಳು ಮಾಡ್ಲೇಬೇಕು. ಈಗ ಒಂದು ರೀತಿಯಲ್ಲಿ ಮಾದ್ರಿ ದೇವಿದಾಸಿಗೆ ಅನ್ಯಾಯ ಆಯ್ತು ಅಂತ ನಾವು ಹೇಳಬಹುದು. ಯಾಕಂದ್ರೆ ಈಗ ಅವಳಿಗೆ ಗಂಡ ಇಲ್ಲದೆ ಒಂದು ಪರಿಸ್ಥಿತಿ, ಒಂದು ವಿಧವೆ ಆಗುವ ಪರಿಸ್ಥಿತಿ ಬಂತು, ನೀವು ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ. ಆದ್ರೆ ಪ್ರಭುಪಾದವರು ಅದನ್ನು ಮಾಡ್ಬೇಕಾಯ್ತು. ಯಾಕಂದ್ರೆ ಸಂಸ್ಥೆಯು ಮುಂದುವರಿಬೇಕು, ಭಗವಂತನ ಕಾರ್ಯವು ಮುಂದುವರಿಬೇಕು. ಯಾರಿಗಾದ್ರೂ ಇಂತಹ ತಮಾಲ್ ಕೃಷ್ಣ ಮಹಾರಾಜ್ ಅಂತ ಒಂದು ಏನ್ ಹೇಳುದು ಬಹಳ ಪ್ರಾಮಾಣಿಕ ಮತ್ತೆ ಬಹಳ ಟ್ಯಾಲೆಂಟೆಡ್ ಒಬ್ಬ ಭಕ್ತರು ಸನ್ಯಾಸ ತಗೊಂಡು ಪ್ರಚಾರ ಮಾಡ್ಬೋದು ಅಂತ ಬಹಳ ಅದು ಅವಶ್ಯಕತೆ ಇದೆ ಅಂತ. ಸೊ ಆವಾಗ ಪ್ರಭುಪಾದವರು ಹೆಸಿಟೇಟ್ ಮಾಡ್ಲಿಲ್ಲ ನೋಡಿ. ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲೂ ಕೂಡ ಈ ರೀತಿ ಮಧ್ವಾಚಾರ್ಯರೇ ಆಗ್ಲಿ, ರಾಘವೇಂದ್ರ ಸ್ವಾಮಿಗಳೇ ಆಗ್ಲಿ, ಅವರು ಸನ್ಯಾಸ ತಗೊಂಡಾಗ ಖಂಡಿತವಾಗ್ಲೂ ಅವರ ಪರಿವಾರಕ್ಕೆ, ಅವರ ಹೆಂಡತಿಗೆ, ಮನೆಯವರಿಗೆ ಕಷ್ಟ ಆಗಿರುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಅವರು ಏನಕ್ಕೆ ಸನ್ಯಾಸ ತಗೋತಾ ಇದ್ದಾರೆ ಅಂದ್ರೆ, ಯಾವ ಕಾರಣಕ್ಕೆ? ಸಮಾಜ ಸೇವೆ ಮಾಡ್ಲಿಕ್ಕೆ, ಭಗವಂತನಲ್ಲಿ ಕಂಪ್ಲೀಟ್ ಆಗಿ ಪರಿಪೂರ್ಣರಾಗಿ ಅವರು ಸಮರ್ಪಿತರಾಗ್ಲಿಕ್ಕೆ ಕಾರ್ಯ ಮಾಡ್ತಿದ್ದಾರೆ ಹೊರತು ಅವರ ಇಂದ್ರಿಯ ತೃಪ್ತಿಗೋಸ್ಕರ ಆಗ್ಲಿ, ಅಥವಾ ಬೇಜವಾಬ್ದಾರಿ ಅಂದ್ರೆ ಸುಮ್ನೆ ಒಂದು ಏನ್ ಹೇಳ್ತೀವಿ ಸೋಂಬೇರ್ತನದಿಂದ ನನಗೆ ಜವಾಬ್ದಾರಿ ಬೇಡ ಅಂತಹ ಕಾರಣಗಳಿಂದ ಮಾಡ್ತಾ ಇಲ್ಲ. ಆದ್ರಿಂದ ನಾವ್ ಹೇಳ್ತೀವಲ್ಲ, ದೇವರ್ಷಿ ಭೂತಾಪ್ ನೃಣಾಂ ಪುತ್ರಿಣಾಂ ನಾ ಕಿಂಕರೋ ನಾ ಪ್ರಣೀತರಾಜನ್ ಅಹಂ. ಅಂದ್ರೆ ಇದ್ರ ಏನ್ ಹೇಳ್ತಾರೆ ಅಂದ್ರೆ, ಯಾರು ಭಗವಂತನಲ್ಲಿ ಶರಣಾಗತ ಆಗಿರ್ತಾರೋ ಅವ್ರಿಗೆ ಯಾವ ಋಣನು ಉಳಿಯೋದಿಲ್ಲ. ಯಾಕೆ ಉಳಿಯೋದಿಲ್ಲ? ಯಾಕಂದ್ರೆ ಅವರು ಭಗವಂತನಲ್ಲಿ ಶರಣರಾಗ್ತಿದ್ದಾರೆ. ಎಲ್ಲಾ ಋಣಗಳು ಭಗವಂತನಲ್ಲಿ ಭಗವಂತನಿಗೆ ಋಣ ಆಗಿರ್ತವೆ. ಅದರಿಂದ ಭಗವಂತನಿಗೆ ಯಾರು ಶರಣಾಗತರಾಗಿರ್ತಾರೋ ಅವ್ರಿಗೆ ಇನ್ನೇನು ಋಣ ಉಳಿಯೋದಿಲ್ಲ. ಸೊ ದೇವರ್ಷಿ ಭೂತಾಪ್ ನೃಣಾಂ ಪುತ್ರಿಣಾಂ ನಾ ಕಿಂಕರೋ ನಾಯಂ ಋಣೀಚರಾಜ ಸರ್ವಾತ್ಮನೋಯಂ ಶರಣಂ ಶರಣ್ಯಂ ಗತೋ ಮುಕುಂದ ಪರಿಹೃತ್ಯ ಕೃತ್ಯಂ ಅಂತ. ದೇವತೆಗಳಿಗಾಗ್ಲಿ, ಭೂತ ಆಪ್ತ ನೃಣಾಂ ಪಿತೃಣಾಂ ಎಲ್ಲ ಪೂರ್ವಜರಿಗೆ ಎಲ್ಲಾ ಜವಾಬ್ದಾರಿಗಳು, ಋಣಗಳು ಏನಾಗುತ್ತೆ, ಅದು ಉಳಿಯೋದಿಲ್ಲ ಇಂತಹ ಸನ್ಯಾಸಿಗಳಿಗೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ನಮಗೆ ತೋರಿಸ್ಕೊಡ್ತಾ ಇದ್ರು ಹೇಗೆ ನಾವು ಭಗವಂತನ ಸೇವೆಯಲ್ಲಿ ನಾವು ಮುಂದುವರಿಬೇಕು ಅಂತ. ಎನಿವೆ, ಇದೆಲ್ಲ ಆದ್ಮೇಲೆ ಪ್ರಭುಪಾದವರು ಬಾಂಬೆಗೆ ವಾಪಸ್ ಹಿಂತಿರುಗ್ತಾರೆ ಜೈಪುರದಿಂದ. ಆದ್ರೆ ನೋಡ್ತಾರೆ ಮಿಸ್ಟರ್ ಎನ್ ಅವರು ಇನ್ನೂ ಅಂದ್ರೆ ಅವರ ಜೊತೆ ಆ ಜುಹುವಿನ ಭೂಮಿಯ ಒಂದು ಅಗ್ರಿಮೆಂಟ್ ಮುಂದುವರೆದಿಲ್ಲ. ಮಧುದ್ವಿಸ ಸ್ವಾಮಿ ಪ್ರಭುಪಾದವರು ಅಲ್ಲಿ ಇನ್ಚಾರ್ಜ್ ಇಟ್ಟಿದ್ರು. ಅವ್ರು ಹೇಳ್ತಾರೆ, ನನ್ಗೆ ಆಗಲ್ಲ, ಇದು ತುಂಬಾ ಕಷ್ಟ, ಇದು ಏನ್ ಹೇಳೋದು ಒಂದು ಪ್ರಾಜೆಕ್ಟ್ ಇದು, ಇಲ್ಲಿ ನನಗೆ ಇದನ್ನು ಈ ಜವಾಬ್ದಾರಿ ತಗೊಳ್ಳಿಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಸೀದಾ. ಮತ್ತೆ ಪ್ರಭುಪಾದ ಅನ್ಕೋತಾರೆ, ಈಗ ಯಾರಪ್ಪ ಮಾಡ್ತಾರೆ, ತಮಾಲ್ ಕೃಷ್ಣ ಮಹಾರಾಜಿಗೆ ಸನ್ಯಾಸ ಕೊಟ್ಟಿದ್ದೀನಿ, ಅವ್ರು ಇಲ್ಲಿ ಇರಕ್ ಆಗೋದಿಲ್ಲ, ಮಧುದಿವಸ ಸ್ವಾಮಿಗೆ ಆಗೋದಿಲ್ಲ, ಮತ್ತೆ ಇನ್ಯಾರಿದ್ದಾರೆ ಅಂತ ಪ್ರಭುಪಾದವ್ರು ಕೊನೆಗೆ ಹೇಳ್ತಾರೆ, ಬ್ರಹ್ಮಾನಂದ ಸ್ವಾಮಿ ಇದ್ದಾರೆ ಆಫ್ರಿಕಾನಲ್ಲಿ, ಅವ್ರನ್ನ ನಾನು ವಾಪಸ್ ಕರ್ಕೊಂಡ್ ಬರ್ತೀನಿ, ನಾನೇ ಹೋಗ್ತೀನಿ ಕರ್ಕೊಂಬರಕ್ಕೆ. ಪ್ರಭುಪಾದವರು ಇಲ್ಲೇ ಕುತ್ಕೊಂಡು ಹೇಳ್ಬೋದಿತ್ತು, ಬಾ ವಾಪಸ್ ನೀನು ಅಂತ. ಇಲ್ಲ, ಪ್ರಭುಪಾದ ಹೇಳಿದ್ರು ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನೋಡಿ, ಅಷ್ಟು ಪ್ರಭುಪಾದವ್ರಿಗೆ ಈ ಬಾಂಬೆ ಜುಹು ದೇವಸ್ಥಾನ ಅದು ಪ್ರಾಜೆಕ್ಟ್ ಅಷ್ಟು ಅವರಿಗೆ ಮುಖ್ಯ ಆಗಿತ್ತು. ಎನಿವೆ, ಸೊ ಈ ರೀತಿಯಲ್ಲಿ ಪ್ರಭುಪಾದವರು ತಕ್ಷಣ ಹೋಗ್ಬೇಕು ಅಂತ ಎಲ್ಲ ಯೋಚನೆ ಮಾಡಿದ್ರು. ಯಾಕಂದ್ರೆ ಮಿಸ್ಟರ್ ಎನ್ನು ಮನಸ್ಸು ಬದಲಾಯಿಸಕ್ ಮುಂಚೆ ಆ ಭೂಮಿ ಬೇಕು ನನಗೆ, ನಾನು ದುಡ್ಡು ಕೊಟ್ಟು ಅದ್ರ ಮೇಲೆ ನನ್ನ ಭಕ್ತರು ಅಲ್ಲಿ ಹೋಗಿ ವಾಸ ಮಾಡ್ಬೇಕು. ಒಂದ್ಸರಿ ವಾಸ ಮಾಡಕ್ ಶುರು ಮಾಡಿದ್ರೆ ಯಾರು ಎತ್ತಾಕಕ್ಕಾಗಲ್ಲ ಅಂತ ಪ್ರಭುಪಾದವರು ಯೋಚನೆ ಮಾಡಿದ್ರು. ಸೊ ಪ್ರಭುಪಾದವರು ಆಫ್ರಿಕಾಗೆ ಹೊರಡ್ತಾರೆ. 36 ಇಂಚ್ ದೊಡ್ಡ ರಾಧಾಕೃಷ್ಣ ವಿಗ್ರಹ, ಮಾರ್ಬಲ್ ವಿಗ್ರಹ ಫ್ಲೈಟ್ ಅಲ್ಲಿ ತಗೊಂಡೋಗ್ತಾರೆ. ಮಧುದ್ವಿಸ ಸ್ವಾಮಿ ಹಿಡ್ಕೊಂಡು ಬರ್ತಾರೆ ಫ್ಲೈಟ್ ಅಲ್ಲಿ, ಸ್ಪೆಷಲ್ ಪರ್ಮಿಷನ್ ತಗೊಂಡು. ಸೊ ನೈರೋಬಿ ಆಫ್ರಿಕಾದಲ್ಲಿ ಇಳಿದಾಗ ಕೀನ್ಯಾನಲ್ಲಿ ಯಾರು ಬರ್ಲಿಲ್ಲ ಅಲ್ಲಿ, ಪ್ರಭುಪಾದವ್ರನ್ನ ಕರ್ಕೊಳ್ಳಿಕ್ಕೆ ಯಾರೂ ಬರ್ಲಿಲ್ಲ.
ಸೊ ಏನೋ ಸ್ವಲ್ಪ ಏನ್ ಹೇಳೋದು ಮಿಸ್ಕಮ್ಯುನಿಕೇಶನ್ ಆಗಿತ್ತು. ಬ್ರಹ್ಮಾನಂದ ಸ್ವಾಮಿಗೆ ಆ, ಸಂದೇಶ ಬಂದಿರ್ಲಿಲ್ಲ ಮೆಸೇಜು ಪ್ರಭುಪಾದವ್ರು ಬರ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ಜಸ್ಟ್ ಗೊತ್ತಿತ್ತು ಯಾವಾಗ್ಲೂ ಬರ್ತಾರೆ ಪ್ರಭುಪಾದು ಅಂತ, ಬಟ್ ಯಾವಾಗ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸೊ ಸಡನ್ ಆಗಿ ಪ್ರಭುಪಾದವ್ರು ಬಂದಾಗ ಬ್ರಹ್ಮಾನಂದ ಸ್ವಾಮಿಗೆ ಆಶ್ಚರ್ಯ ಆಯ್ತು. ಇನ್ಫ್ಯಾಕ್ಟ್ ಪ್ರಭುಪಾದ ಏರ್ಪೋರ್ಟ್ ಇಂದ ಸೀದಾ ದೇವಸ್ಥಾನಕ್ಕೆ ಹೋಗ್ತಾರೆ. ಬಾಗಿಲು ತಟ್ಟಿದಾಗ ಓಪನ್ ಮಾಡಿದ ತಕ್ಷಣ ಪ್ರಭುಪಾದ್ ಅಂತ ಬ್ರಹ್ಮಾನಂದ ಸ್ವಾಮಿಗಳಿಗೆ ಆಶ್ಚರ್ಯ ಆಗಿ ನಮಸ್ಕಾರ ಮಾಡ್ತಾರೆ, ದಂಡವತ್ ಪ್ರಣಾಮ ಮಾಡ್ತಾರೆ. ಪ್ರಭುಪಾದ್ ಹೇಳ್ತಾರೆ, ಯಾಕೆ ಬರಲಿಲ್ಲ ಏರ್ಪೋರ್ಟ್ಗೆ ನೀವು ಅಂತ. ಎನಿವೆ, ಈ ರೀತಿಯಲ್ಲಿ ಆಫ್ರಿಕಾದಲ್ಲಿ ಪ್ರಭುಪಾದವರು ಮತ್ತೆ ಅವರ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾರೆ. ಪ್ರೆಸಿಡೆಂಟ್ ಜೊತೆ, ರಾಷ್ಟ್ರಪತಿ ಜೊತೆ ನನಗೆ ಮೀಟಿಂಗ್ ಅರೇಂಜ್ ಮಾಡುವಂತ ಪ್ರಭುಪಾದರು ಹೇಳ್ತಾರೆ ಬ್ರಹ್ಮಾನಂದ ಸ್ವಾಮಿಗೆ. ಮತ್ತೆ ಒಂದು ದೊಡ್ಡ ಪಂಡಾಲ್ ಕಾರ್ಯಕ್ರಮ ಮಾಡುವಂತೆಲ್ಲ ಹೇಳ್ತಾರೆ. ಎನಿವೆ, ಅಷ್ಟರಲ್ಲಿ ಪ್ರಭುಪಾದವರು ಒಂದಿನ ಈ ತರ ಬೆಳಗ್ಗೆ ಸ್ನಾನ ಮಾಡಿ ನೋಡ್ತಾರೆ, ನನ್ನ ಬಟ್ಟೆ ಎಲ್ಲಪ್ಪ ನೋಡಿದ್ರೆ ಬಟ್ಟೆನೇ ಇರಲ್ಲ. ಸೊ ಪ್ರಭುಪಾದವ್ರಿಗೆ ಆಶ್ಚರ್ಯ ಆಗುತ್ತೆ, ಬಟ್ಟೆ ಎಲ್ಲಪ್ಪ ಹೋಯ್ತು ಅಂತ. ಮತ್ತೆ ಬ್ರಹ್ಮಾನಂದ ಸ್ವಾಮಿನ ಕೇಳಿದ್ರೆ ಅವರು ಹೇಳ್ತಾರೆ, ಆಯ್ತು ನಾನು ಒಂದ್ಸಲಿ ನಾನು ಕೇಳ್ತೀನಿ ಯಾರಾದ್ರೂ ತಗೊಂಡಿದ್ದಾರಾ ಅಂತ ಅಂತ. ಸೊ ಬ್ರಹ್ಮಾನಂದ ಸ್ವಾಮಿ ಸಿಗ್ಲೇ ಇಲ್ಲ. ಕೊನೆಗೆ ಪ್ರಭುಪಾದವರು ಕ್ಲಾಸ್ ಕೊಡಕ್ಕೆ ಬಂದಾಗ ಭಗವದ್ಗೀತೆಯಿಂದ ನೋಡ್ತಾರೆ, ಅಲ್ಲಿ ಆಫ್ರಿಕನ್ ಹುಡುಗರು ಕೂತ್ಕೊಂಡಿರ್ತಾರೆ. ಯಾರೋ ಒಬ್ರು ಪ್ರಭುಪಾದವರ ಚಾದರ್ ಹಾಕೊಂಡಿರ್ತಾರೆ, ಇನ್ಯಾರೋ ಪ್ರಭುಪಾದವರ ಕುರ್ತಾ ಹಾಕೊಂಡಿರ್ತಾರೆ, ಇನ್ಯಾರೋ ಪ್ರಭುಪಾದವರ ಧೋತಿ ಹಾಕೊಂಡಿರ್ತಾರೆ, ಪಂಚೆ. ಈ ರೀತಿಯಲ್ಲಿ ಪ್ರಭುಪಾದವರ ಬೇರೆ ಬೇರೆ ವಸ್ತ್ರಗಳನ್ನು ಈ ಆಫ್ರಿಕನ್ ಹುಡುಗರು ಹೇಳ್ದೆ ಕೇಳ್ದೆ ಕದ್ಬಿಟ್ಟು ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನ ನೋಡಿ ಪ್ರಭುಪಾದರು ಏನು ಹೇಳೋದಿಲ್ಲ, ನಗ್ತಾರೆ. ಏನಪ್ಪ ಈ ಇಂಥ ಒಂದು ದೇಶ ಇದು ಅಂತ ಪ್ರಭುಪಾದರು ನಗ್ತಾರೆ. ನೀವು ಅದಾದ್ಮೇಲೆ ಪ್ರಭುಪಾದವ್ರಿಗೆ ಬಡಿಸ್ತಾರೆ, ಊಟ ಬಡಿಸ್ತಾರೆ. ಆದ್ರೆ ಊಟ ಬಡಿಸಿದಾಗ ಪ್ರಭುಪಾದ ಏನೇನೋ ಬಡಿಸ್ತಾರೆ. ಫಸ್ಟು ಜೋಳದ ಏನ್ ಹೇಳ್ತಾರೆ, ಜೋಳದ ಒಂದು ಮಶ್ ಅಂದ್ರೆ ಕ್ರಶ್ ಮಾಡಿ ಜೋಳ. ಅದ್ರ ಪ್ರಭುಪಾದವರು ಹೇಳ್ತಾರೆ, ಅಯ್ಯೋ ಇದೆಂತಪ್ಪ ಇದು. ಪ್ರಭುಪಾದ ಸರಿಗ್ ಬೈತಾರೆ, ಹಂದಿ ಊಟ ಇದು. ಮತ್ತೆ ದೆನ್ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಇದು ಏನಪ್ಪಾ ಹೇಳ್ತಾರೆ, ಇದು ಏನ್ ಹೇಳ್ತೀವಿ ನಾವು, ಚಿಕ್ ಪೀಸ್ ಅಂದ್ರೆ ನಮ್ಮ ಕಡ್ಲೆಬೇಳೆ. ಸೊ ಕಡ್ಲೆಬೇಳೆ ಕೊಟ್ಟಾಗ ಪ್ರಭುಪಾದ ಹೇಳ್ತಾರೆ, ಇದು ಕುದುರೆ ಊಟ ಇದು ಅಂತ. ಅದು ಸರಿ ಇದು ಮಾಡಿರ್ಲಿಲ್ಲ, ಏನ್ ಹೇಳ್ತೀವಿ ಅದನ್ನ ಬೆಂದಿರ್ಲಿಲ್ಲ ಕಡ್ಲೆಬೇಳೆ. ಕೊನೆಗೆ ಹರಿಕೃಪಾ ಅಂತ ಒಬ್ಬ ಆಫ್ರಿಕನ್ ಭಕ್ತ ಬರ್ತಾನೆ. ಅವ್ನು ಬಂದ್ಬಿಟ್ಟು ಸ್ವಲ್ಪ ತರಕಾರಿಯನ್ನು ಬಾಯ್ಲ್ ಮಾಡಿ ಕೊಟ್ಬಿಡ್ತಾನೆ. ಬೇಯಿಸಿದ ತರಕಾರಿ ಕೊಟ್ಟಾಗ ಪ್ರಭುಪಾದ ಹೇಳ್ತಾರೆ, ಇದ್ರಲ್ಲಿ ಯಾವುದೇ ಇದಿಲ್ಲ, ಏನ್ ಹೇಳ್ತೀವಿ ಸ್ಪೈಸಿಂಗ್ ಇಲ್ಲ, ಒಗ್ಗರಣೆ ಹಾಕಿಲ್ಲ, ಹಂಗೆ ಬಾಯ್ಲ್ ಮಾಡಿ ಕೊಟ್ಟಿದ್ಯಲ್ಲ, ಇದು ನಾಯಿ ಊಟ ಅಂತ. ಸೊ ಈ ರೀತಿ ಕುದುರೆ ಊಟ, ಹಂದಿ ಊಟ, ನಾಯಿ ಊಟ ಅಂತ ಬೈತಾರೆ. ಕೊನೆಗೆ ಪ್ರಭುಪಾದ ಹೇಳ್ತಾರೆ, ನೀವೆಲ್ಲ ಮೂರ್ಖರು, ನಾನೇ ಅಡ್ಗೆ ಮಾಡ್ತೀನಿ. ಪ್ರಭುಪಾದ ಹೋಗಿ ಅಡ್ಗೆ ಮನೆಯಲ್ಲಿ ತಕ್ಷಣ ಎಲ್ರಿಗೂ ರೈಸ್, ದಾಲ್, ಚಪಾತಿ, ಸಬ್ಜಿ ಎಲ್ಲವನ್ನು ಮಾಡಿ ಎಲ್ರಿಗೂ ಪ್ರಭುಪಾದವರೇ ಬಡಿಸ್ತಾರೆ. ಎಲ್ರೂ ಕೂಡ ಬಹಳ ಆನಂದದಿಂದ ತೃಪ್ತಿ ಆಗೋ ತನಕ ತಿಂತಾರೆ ಎಲ್ರೂ ಕೂಡ. ಎನಿವೆ, ಇದೆಲ್ಲ ನಡೀತಾನೆ ಇತ್ತು ಇಡೀ ವಾರ. ಪ್ರಭುಪಾದವ್ರಿಗೆ ಈ ತರ ಯಾರೋ ಬಟ್ಟೆ ಕದೀತಾ ಇದ್ರು, ಇನ್ನ ಊಟ ಸರಿಗಿರ್ಲಿಲ್ಲ. ಬಟ್ ಪ್ರಭುಪಾದ ಎಲ್ಲವನ್ನು ಸಹಿಸ್ಕೊಂಡು ಮುಂದುವರೆದ್ರು. ಎನಿವೆ, ಮತ್ತೆ ಪ್ರಭುಪಾದವ್ರು ಕೊನೆಗೆ ಹೇಳ್ತಾರೆ ಬ್ರಹ್ಮಾನಂದ ಸ್ವಾಮಿಗೆ, ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ಇಲ್ಲಿ? ಬ್ರಹ್ಮಾನಂದ ಸ್ವಾಮಿ ಹೇಳ್ತಾರೆ, ಇಲ್ಲ ಪ್ರಭುಪಾದ್ ಗೊತ್ತಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಹೌದಾ ಪ್ರಭುಪಾದ್, ಎಲ್ಲಿಗೆ? ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಹೇಳು, ಭಾರತದಲ್ಲಿ ಎಲ್ಲಕ್ಕಿಂತ ಮುಖ್ಯ ನಗರ ಯಾವುದು ಅಂತ. ಆಗ ಬ್ರಹ್ಮಾನಂದ ಸ್ವಾಮಿ ಹೇಳ್ತಾರೆ, ಡೆಲ್ಲಿ, ಕ್ಯಾಲ್ಕಟಾ ಅಂತ. ಯಾಕಂದ್ರೆ ಕ್ಯಾಲ್ಕಟಾ ಪ್ರಭುಪಾದವರ ಜನ್ಮಭೂಮಿ. ಪ್ರಭುಪಾದ ಹೇಳ್ತಾರೆ, ಕ್ಯಾಲ್ಕಟಾ ಏನ್ ಹೇಳ್ತಾ ಇದೀಯ ನೀನು? ಬಾಂಬೆ ನಂಬರ್ 1, ಡೆಲ್ಲಿ ನಂಬರ್ 2, ಕ್ಯಾಲ್ಕಟಾ ನಂಬರ್ 3 ಅಂತ. ಸೊ ಅವಾಗ ಪ್ರಭುಪಾದ ಹೇಳ್ತಾರೆ, ಅದಕ್ಕೇನು, ಬಾಂಬೆ ನಂಬರ್ 1 ಆಗಿರೋದ್ರಿಂದ ಅಲ್ಲಿ ನಾನು ದೇವಸ್ಥಾನ ಕಟ್ತಾ ಇದ್ದೀನಿ, ನೀನ್ ಬರ್ಬೇಕು, ಅಲ್ಲಿ ಜವಾಬ್ದಾರಿಯನ್ನು ವಹಿಸ್ಬೇಕು ನೀನು. ಆ ಒಂದು ಕಷ್ಟ, ಆ ಬಾಂಬೆ ಜುಹು ಜಮೀನಿನ ಜವಾಬ್ದಾರಿಯನ್ನು ನೀನ್ ತಗೋಬೇಕು. ಪ್ರಭುಪಾದ ಅವರ ಒಂದು ತೀವ್ರ ಆಸೆಯನ್ನು ನೋಡಿ ಬ್ರಹ್ಮಾನಂದ ಸ್ವಾಮಿ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಸೊ ಈ ರೀತಿಯಲ್ಲಿ ಮತ್ತೆ ಪ್ರಭುಪಾದ ಅವರಲ್ಲಿ ನೈರೋಬಿಯಲ್ಲಿ ತಿರುಗ್ತಾ ಇದ್ದಾಗ ಸಡನ್ ಆಗಿ ಅಲ್ಲಿ ಹಿಲ್ಟನ್ ಅಂತ ದೊಡ್ಡ ಹೋಟೆಲ್ ಕಾಣುತ್ತೆ. ಟ್ವಿನ್ ಟವರ್ಸ್, 2 ಟವರ್ ಇರುತ್ತೆ. ಪ್ರಭುಪಾದ ಹೇಳ್ತಾರೆ, ಹಿಂಗೆ ಬೇಕು ನಮ್ಗೆ ನಮ್ಮ ಜುಹು ದೇವಸ್ಥಾನ ಅಂತ. ಪ್ರಭುಪಾದ ಅವ್ರು ಪ್ಲಾನ್ ಮಾಡ್ತಾರೆ. ಅಲ್ಲಿ ತರ ಟ್ವಿನ್ ಟವರ್ಸ್ ಇರುತ್ತೆ, ಮತ್ತೆ ದೇವಸ್ಥಾನ ಇರುತ್ತೆ, ಶಾಲೆ ಇರುತ್ತೆ, ಎಲ್ಲ ಇರುತ್ತೆ ಅಂತ ಪ್ರಭುಪಾದವರು ಹೇಳ್ತಾರೆ. ಇನ್ಫ್ಯಾಕ್ಟ್ ನೀವು ಇಸ್ಕಾನ್ ಜುಹು ದೇವಸ್ಥಾನ ನೋಡಿದ್ರೆ ಈಗ್ಲೂ ಕೂಡ ಬಹಳ ಇದೇ ತರ ನೀವು ನೋಡ್ಬೋದು. ಇಲ್ಲಿ ನಾನು ಒಂದು ಚಿತ್ರ ತೋರಿಸ್ತಾ ಇದ್ದೀನಿ ನಿಮ್ಗೆ. ಒಂದೇ ಒಂದು ನಿಮಿಷ ನಿಮ್ಗೆ
ಓಕೆ, ಎಲ್ರಿಗೂ ಕಾಣಿಸ್ತಾ ಇದೆಯಾ ನೋಡಿ? ಇಸ್ಕಾನ್ ಜುಹುವಿನ ಸುಂದರವಾದ ಬಿಲ್ಡಿಂಗ್ ನೋಡಿ. ಈ ತರ ದೇವಸ್ಥಾನ ಇಲ್ಲಿ ಮಾರ್ಬಲ್ ಅಲ್ಲಿ ಕಾಣಿಸ್ತಾ ಇದೆ, ಮತ್ತೆ ಅಲ್ಲಿ ಗೆಸ್ಟ್ ಹೌಸ್ ಕಾಣಿಸ್ತಾ ಇದೆ. ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಆ ನೈರೋಬಿಯಲ್ಲಿ ನೋಡಿದ ಹಾಗೆ ಪ್ರಭುಪಾದ್ ಅವರು ಇಲ್ಲಿ ಜುಹು ಅಲ್ಲಿ, ಆಮೇಲೆ ಇದೆಲ್ಲ ಮುಂದಿನ ವಿಚಾರ. ಇವಾಗ ನಾವು 1971ರಲ್ಲಿ ಇದೀವಿ. ಮುಂದೆ ಹೋಗಿ ಈ ತರ ನಡೆಯುತ್ತೆ, ಈ ತರ ದೇವಸ್ಥಾನ. ಇವತ್ತು ಹೋದ್ರೆ ನೀವಂತೂ ಅಲ್ಲಿ ಒಂದು ದಿನಕ್ಕೆ ಸಾವಿರಾರು ಗಟ್ಟಲೆ ಜನ ಬರ್ತಾರೆ ದರ್ಶನ ಪಡಿಲಿಕ್ಕೆ. ಅಂತಹ ಒಂದು ಪ್ರಸಿದ್ಧವಾದ ಮಂದಿರ ಅದು, ದೇವಸ್ಥಾನ ಅದು. ಎನಿವೆ, ಮತ್ತೆ ಒಬ್ಬ ಆಫ್ರಿಕನ್ ಹುಡುಗ ಪ್ರಭುಪಾದ್ ಕೇಳ್ತಾರೆ, ಪ್ರಭುಪಾದ್ ನಾನು ಮದ್ವೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಆಫ್ರಿಕನ್ ಪದ್ಧತಿಯಲ್ಲಿ ಹುಡುಗಿ ತಂದೆಗೆ ದುಡ್ಡು ಕೊಡ್ಬೇಕು, ಡೌರಿ ಇದ್ದ ಹಾಗೆ. ಸೊ ಹುಡುಗ ಏನ್ ಮಾಡ್ಬೇಕು, ಹುಡುಗಿ ತಂದೆಗೆ ಈ ಒಂದು ವರದಕ್ಷಿಣೆ ಕೊಡ್ಬೇಕು. ಆಕ್ಚುಲಿ ವಧು ದಕ್ಷಿಣೆ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಉಲ್ಟಾ ನಡೀತಾ, ಅದಕ್ಕೆ ವರದಕ್ಷಿಣೆ ಅಂತ. ಸೊ ಇವ ವಧು ದಕ್ಷಿಣೆ ಅಂತ ಹೇಳ್ಬೋದು ನಾವು. ಸೊ ಉಲ್ಟಾ ಅಂತ ಪ್ರಭುಪಾದ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪಾ ಇದು, ಹುಡುಗ ಯಾಕೆ ಕೊಡ್ಬೇಕು ಹುಡುಗಿ ಅಂತ. ಸೊ ಎನಿವೆ, ಸೊ ಈ ರೀತಿಯಲ್ಲಿ ಪ್ರಭುಪಾದ ಹೇಳ್ತಾ ಆಯ್ತು ಅಂತ ನೋಡೋಣ ಅಂತ. ಅವಾಗ ಅವನು ಹೇಳ್ತಾನೆ, ಪ್ರಭುಪಾದ್ ಅವ್ರೆ ನನಗೆ ಮದ್ವೆ ಮಾಡ್ಕೊಡ್ಬೇಕಾದಾಗ ನೀನ್ ನನಗೆ ದುಡ್ಡು ಕೊಡ್ತೀರಾ? ಯಾಕಂದ್ರೆ ನಾನು ನನ್ನ ಜೀವನವನ್ನು ನಿಮಗೆ ಸಮರ್ಪಿಸಿ ಬಿಟ್ಟಿದ್ದೀನಿ, ಈಗ ನನ್ನ ಹತ್ರ ದುಡ್ಡಿಲ್ವಲ್ಲ ಅಂತ. ಸೊ ಪ್ರಭುಪಾದ ಅದೆಲ್ಲ ನೀನ್ ಚಿಂತೆ ಮಾಡ್ಬೇಡ, ಸಮಯ ಬಂದಾಗ ನಾನು ನಿನ್ಗೆ ಹುಡುಗಿ ಹುಡ್ಕೊಡ್ತೀನಿ, ಅಮೆರಿಕನ್ ಹುಡುಗಿನೇ ಹುಡ್ಕೊಡ್ತೀನಿ ಅಂತ ಪ್ರಭುಪಾದರು ಹೇಳ್ತಾರೆ. ಇಲ್ಲಿಗ ನಿನ್ ಸೇವೆ ಮಾಡು ಅಂತ. ಈಗ ನೋಡಿ, ಪ್ರಭುಪಾದ್ ಅವ್ರ ಸನ್ಯಾಸಿ ಆಗಿದ್ದಾರೆ, ಆದ್ರೆ ಏನೆಲ್ಲಾ ಚಿಂತೆ ಅವ್ರಿಗೆ. ಅವ್ರ ಶಿಷ್ಯರ ಮದುವೆ ಮಾಡ್ಬೇಕು, ಅಲ್ಲಿ ಯಾವ್ದೋ ಮೋಸಗಾರರ ಜೊತೆ ವ್ಯವಹಾರ ಮಾಡ್ಬೇಕು, ಇಲ್ಲಿ ಶಿಷ್ಯರ ಪತ್ರ ಬರಿಬೇಕು, ಪುಸ್ತಕ ವಿತರಣೆ ಮತ್ತೆ ಪುಸ್ತಕ ಅನುವಾದ ನಡೀತಾ ಇದೆ. ಇಡೀ ಪ್ರಪಂಚದಲ್ಲಿ ಎಷ್ಟೋ ಕೇಂದ್ರಗಳಿದೆ, ಎಲ್ಲವನ್ನೂ ಆಡಳಿತ ಕಾರ್ಯಗಳಿವೆ, ಏನೆಲ್ಲ ಸಮಸ್ಯೆಗಳು ನೋಡಿ. ಅದೆಲ್ಲ ಇದ್ರೂ ಕೂಡ ಪ್ರಭುಪಾದರು ಎಷ್ಟು ಒಂದು ಶಾಂತಿಯಿಂದ ಮುಂದುವರಿತಾ ಇದ್ರು. ಎನಿವೆ, ಸೊ ಈ ರೀತಿಯಲ್ಲಿ ಮತ್ತೆ ಪ್ರಭುಪಾದ್ ಅವರು ಬ್ರಹ್ಮಚಾರಿ ಆಶ್ರಮದಲ್ಲಿ ಹೋದಾಗ ನೈರೋಬಿ ದೇವಸ್ಥಾನದಲ್ಲಿ ಬಹಳ ಕೊಳಕಾಗಿತ್ತಂತೆ, ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿತ್ತಂತೆ, ಕ್ಯಾನು ಬೋರ್ಡು ಎಲ್ಲ. ಕೊನೆಗೆ ಪ್ರಭುಪಾದ ಹರಿಕೃಪಾ ಪ್ರಭುವನ್ನು ಕರೆದು ಟೆಂಪಲ್ ಅಧ್ಯಕ್ಷರಾಗಿದ್ರು. ಯಾಕೆ ಎಷ್ಟು ಕೊಳಕಾಗಿದೆ ಅಂತ ಹರಿಕೃಪಾ ಪ್ರಭು ಹೇಳ್ತಾರೆ, ಪ್ರಭುಪಾದ್ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಇವರು. ಪ್ರಭುಪಾದ್ ಹೇಳ್ತಾರೆ, ಅವ್ರು ಕೇಳಲಿಲ್ಲ ಅಂದ್ರೆ ನೀನೇ ಮಾಡು, ನೀನೇ ಎತ್ತು ಸೈಡ್ಗೆ ಇಡು ಅಂತ. ಪ್ರಭುಪಾದ್ ಅವರು ಸ್ವತಃ ಎಲ್ಲ ಅಲ್ಲಿ ಬಿದ್ದಿದ್ದ ವಸ್ತುಗಳನ್ನೆಲ್ಲ ಸೈಡ್ಗೆ ಇಡ್ತಾರಂತೆ. ಅದನ್ನ ನೋಡಿ ಎಲ್ರೂ ಬಂದ್ಬಿಡ್ತಾರಂತೆ ಹೆಲ್ಪ್ ಮಾಡಕ್ಕೆ, ಎಲ್ರೂ ಸಹಾಯ ಮಾಡಿ ಎಲ್ರೂ ಮತ್ತೆ ಕ್ಲೀನ್ ಮಾಡ್ಬಿಡ್ತಾರಂತೆ 5 ನಿಮಿಷದಲ್ಲಿ. ಮತ್ತೆ ನೈರೋಬಿ ಸಿಟಿ ಸ್ಟೇಡಿಯಂ ಅಲ್ಲಿ ಒಂದು ದೊಡ್ಡ ಹರೇ ಕೃಷ್ಣ ಫೆಸ್ಟಿವಲ್ ಉತ್ಸವ ಆಯ್ತಂತೆ. ಅದರಲ್ಲಿ ಎಷ್ಟೋ ಜನ ಕೀನ್ಯಾ ಸರ್ಕಾರದ ಅಧ್ಯಕ್ಷರು ಎಲ್ಲ ಬಂದಿದ್ರಂತೆ. ಅವರು ಆಡಳಿತಗಾರರು ಎಲ್ಲರೂ ಬಂದು ಆಕ್ಚುಲಿ ವೈ ಕುಮಾರ ಅಂತ, ಕೀನ್ಯಾ ಡೈರೆಕ್ಟರ್ ಆಫ್ ಎಜುಕೇಶನ್, ಶಿಕ್ಷಣ ಅಧಿಕಾರಿಗಳು, ಅವ್ರು ಬಂದು ಮಾತಾಡಿದ್ರಂತೆ, ಪ್ರಭುಪಾದ್ ಅವರನ್ನು ಹೊಗಳಿದ್ರಂತೆ. ಭಗವದ್ಗೀತಾ, ಪ್ರಭುಪಾದ್ ಅವರ ಭಗವದ್ಗೀತಾ ಪುಸ್ತಕ ಅಂದ್ರೆ ಅನುವಾದವನ್ನು ಹೊಗಳಿದ್ರಂತೆ. ಎನಿವೆ, ಇದೆಲ್ಲ ಆದ್ಮೇಲೆ ಪ್ರಭುಪಾದ್ ಅವರು ಹೇಳ್ತಾರೆ ಅವ್ರ ಶಿಷ್ಯರಿಗೆ, ನೈರೋಬಿಯಲ್ಲಿ ನೀವು ಕೀರ್ತನೆ ಮಾಡಬೇಕು, ಎಲ್ಲಾ ಕಡೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗಿರುವ ನಾವು ಕೀರ್ತನೆ ಮಾಡಬೇಕು. ತತ್ವ ವಿಚಾರ ಹೆಚ್ಚು ಮಾಡಬಾರ್ದು, ಯಾಕಂದ್ರೆ ತತ್ವ ವಿಚಾರ ಪಂಡಿತರ ಜೊತೆ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಸನಾತನ ಗೋಸ್ವಾಮಿ ಜೊತೆ, ರೂಪ ಗೋಸ್ವಾಮಿ ಅವ್ರ ಜೊತೆ ತತ್ವ ವಿಚಾರ ನಡೆಸಿದ್ದು, ಎಲ್ಲ ಸಾಮಾನ್ಯ ಮನುಷ್ಯರ ಜೊತೆ ತತ್ವ ವಿಚಾರ ಮಾಡ್ಲಿಲ್ಲ. ಆದ್ರಿಂದ ನೀವು ಕೀರ್ತನೆ ಮಾಡಿ ಅಂತ ಹೇಳ್ತಾರೆ ಪ್ರಭುಪಾದ್. ಸೊ ಪ್ರಭುಪಾದ್ ಅವರು ಮತ್ತೆ ರಾಧಾಕೃಷ್ಣ ವಿಗ್ರಹವನ್ನು ಅಲ್ಲಿ ಪ್ರಾಣ ಪ್ರತಿಷ್ಠಾ ಮಾಡ್ತಾರೆ ನೈರೋಬಿ ದೇವಸ್ಥಾನದಲ್ಲಿ. ಮತ್ತೆ ಹೆಸರು ಏನ್ ಕೊಟ್ಟಿದ್ದು ಗೊತ್ತಾ? ಕಿರಾಟ ಶುದ್ಧಿ. ಕಿರಾಟ ಶುದ್ಧಿ ಅಂದ್ರೆ ಕಿರಾಟನನ್ನು ಶುದ್ಧಿಗೊಳಿಸುವ ಒಂದು ಸ್ಥಾನ, ಒಂದು ಪವಿತ್ರ ಜಾಗ ಅದು ಆ ಒಂದು ದೇವಸ್ಥಾನ. ಕಿರಾಟ, ಹುನಿಂದ್ರ, ಪುಲಿಂದ, ಪುಲ್ಕಶ, ಇದೆಲ್ಲ ಏನ್ ಹೇಳ್ತೀವಿ ನಾವು, ಟ್ರೈಬಲ್ ಜನ. ಸೊ ಅಂತಹ ಸಂಸ್ಕಾರ ಸಂಸ್ಕೃತಿಗಳೇ ಇಲ್ಲದಿರುವಂತಹ ಜನರಿಗೆ ಪ್ರಭುಪಾದರು ಪ್ರಚಾರ ಮಾಡಿ ಅಲ್ಲಲ್ಲಿ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ರು. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾದಲ್ಲಿ ಒಂದ್ಸಲಿ ಈ ತರ ಒಂದು ಮೆಲ್ಬೋರ್ನ್ ನಲ್ಲಿ ಪ್ರಭುಪಾದವರು ಈ ತರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಶಿಷ್ಯರಿಗೆ ಯಾವುದೇ ಅರ್ಹತೆ ಇಲ್ಲ, ದಯವಿಟ್ಟು ನೀವೇ ನಿಮ್ಮನ್ನೇ ನೋಡ್ಕೊಳ್ಳಿ, ಅವರನ್ನು ದಯವಿಟ್ಟು ಕ್ಷಮಿಸ್ಬಿಡಿ, ಯಾಕಂದ್ರೆ ಅವ್ರಿಗೆ ಹೆಚ್ಚು ಗೊತ್ತಿಲ್ಲ ಅಂತ. ಈ ರೀತಿಯಲ್ಲಿ ಪ್ರಭುಪಾದವರು ಡೈರೆಕ್ಟ್ ಕೃಷ್ಣನ್ನೇ ಬೇಡ್ಕೋತಾ ಇದ್ದಾರೆ, ನಿನಗೋಸ್ಕರ ನಾನು ಎಲ್ಲಾ ಕಡೆ ಭ್ರಮಣೆ ಮಾಡ್ತಿದ್ದೀನಿ, ಆದ್ರೆ ನನ್ನ ಶಿಷ್ಯರು ಅಷ್ಟು ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಸೊ ಅವರ ತಪ್ಪುಗಳನ್ನು ಕ್ಷಮಿಸ್ಬಿಟ್ಟು ನೀನು ನಿನ್ನನ್ನೇ ನೋಡ್ಕೋ ಅಂತ ಪ್ರಭುಪಾದವ್ರು ಹೇಳ್ಬಿಟ್ಟು. ಒಂದಿನ ಸಡನ್ ಆಗಿ ಪ್ರಭುಪಾದವ್ರ ದೇವಸ್ಥಾನಕ್ಕೆ ಬಂದಾಗ, ನೈರೋಬಿ ದೇವಸ್ಥಾನದಲ್ಲಿ ರಾಧಾಕೃಷ್ಣ ವಿಗ್ರಹ ಈ ಗರ್ಭಗುಡಿಯಲ್ಲಿ ಇರೋ ಬದಲು ಸೈಡ್ ಅಲ್ಲಿ ಯಾರೋ ಮೆಟ್ಲ್ ಮೇಲೆ ಇಟ್ಬಿಟ್ಟಿರ್ತಾರೆ.
ಎರಡು ಮೆಟ್ಲು, ಬಲಭಾಗ ಎಡಭಾಗದಲ್ಲಿ ಎರಡು ಮೆಟ್ಲಿತ್ತು. ಅದು ಒಂದ್ ಕಡೆ ರಾಧಾರಾಣಿ, ಇನ್ನೊಂದ್ ಕಡೆ ಕೃಷ್ಣ. ಪ್ರಭುಪಾದರು ಯಾರು ಇದನ್ನ ಮಾಡಿದ್ದು ಅಂತ ಸಿಟ್ಟಲ್ಲಿ ಹೇಳ್ತಾರೆ. ಆಗ ಭೂತ ಭಾವನ ಪ್ರಭು ಬರ್ತಾರೆ. ಹೇಳ್ತಾರೆ, ನಾನೇ ಪ್ರಭುಪಾದ್, ನನ್ಗೆ ಮರ್ತೋಯ್ತು, ನಾನು ಓಡ್ತಾ ಇದ್ದೆ ಎಲ್ಲೋ, ಅದಕ್ಕೆ ಸೈಡಲ್ಲಿ ಇಟ್ಬಿಟ್ಟೆ. ಪ್ರಭುಪಾದ್ ಹೇಳ್ತಾರೆ, ಏನಿದು ನಿನ್ಗೆ ಮರ್ತೋಯ್ತು ಅಂತ ಹಿಂಗಿಡದ? ರಾಧಾಕೃಷ್ಣ ಯಾವತ್ತೂ 3 ಇಂಚು ವ್ಯತ್ಯಾಸ ಇರಬೇಕು, ಜಾಸ್ತಿ ದೂರ ಇರಬಾರ್ದು ಅಂತ ಪ್ರಭುಪಾದರು ಹೇಳ್ತಾರೆ. ಎನಿವೆ, 1 ವಾರ ಆದ್ಮೇಲೆ ಪ್ರಭುಪಾದರು ವಾಪಸ್ ಬಾಂಬೆಗೆ ಬರ್ತಾರೆ. ಬ್ರಹ್ಮಾನಂದ ಸ್ವಾಮಿ ಅವ್ರ ಜೊತೆ ವಾಪಸ್ ಬರ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ನೀನು ಏನಾದ್ರೂ ಬರ್ದಿಲ್ದಿದ್ರೆ ನಾನು ಇಷ್ಟೊಂದು ದುಡ್ಡು ಕೊಡಕ್ಕೆ ನನಗೆ ಶಕ್ತಿ ಇರ್ತಾ ಇರ್ಲಿಲ್ಲ. 16 ಲಕ್ಷ, ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ 16 ಲಕ್ಷ, ಈಗಿನ ಕಾಲದಲ್ಲಿ 16 ಲಕ್ಷ ರೂಪಾಯಿ ನಮ್ಗೆ ಯೋಚನೆ ಮಾಡಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಎಷ್ಟಿರ್ತದೆ. ಎನಿವೆ, ಸೊ ಪ್ರಭುಪಾದ ಅವರ ಮನಸ್ಸಿನಲ್ಲಿ ಬಾಂಬೆ ಅನ್ನೋದು ಬಹಳ ಒಂದು ಮುಖ್ಯವಾದ ನಗರ ಭಾರತದಲ್ಲಿ, ಪ್ಲಸ್ ನಮ್ಮ ಇಸ್ಕಾನ್ ಸಂಸ್ಥೆಯ ಒಂದು ಆಫೀಸ್ ಅಂತ ಪ್ರಭುಪಾದವರು ಭಾವಿಸಿದ್ರು. ಸೊ ಅವ್ರಿಗೆ ಅದು ಎಷ್ಟು ಮುಖ್ಯ ಆಯ್ತು ಅಂದ್ರೆ ಎಲ್ಲ ಅವರ ಶಕ್ತಿಯನ್ನು ಅಲ್ಲಿ ಅವರು ಡೈರೆಕ್ಟ್ ಮಾಡಿತ್ತು. ಎಷ್ಟೇ ಕಷ್ಟ ಇದ್ರು. ಸೊ ಅವರ ಶಿಷ್ಯರು ಪ್ರಭುಪಾದವ್ರಿಗೆ ಏನ್ ಬೇಕಿತ್ತು ಅದ್ ಮಾಡ್ಲಿಕ್ಕೆ ಅವ್ರು ತಯಾರಿದ್ರು. ಅವರು ಕಂಪ್ಲೀಟ್ ಆಗಿ ಪ್ರಭುಪಾದಲ್ಲಿ ಅವರ ಜೀವನವನ್ನೇ ಸಮರ್ಪಿಸಿದ್ರು. ಎನಿವೆ, ಸೊ ಪ್ರಭುಪಾದರು ಹೇಳೋರು, ಒಂದೊಂದ್ಸಲಿ ಬೆಂಗಾಲಿಯಲ್ಲಿ ಒಂದು ಹೇಳಿಕೆ ಇದೆ, ನೀನೇನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಸ್ವತಃ ಮಾಡು, ನಿನ್ನ ಕೈಯಲ್ಲೇ ಮಾಡು ಅಂತ. ಪ್ರಭುಪಾದರು ಹೇಳ್ತಾರೆ, ಅದಕ್ಕೆ ನಾನೇ ನೈರೋಬಿಗೆ ಹೋಗಿ ನಾನೇ ಕೈ ಕೊಟ್ಟು ನನ್ನ ಶಿಷ್ಯರನ್ನ ಬ್ರಹ್ಮಾನಂದ ಸ್ವಾಮಿಯನ್ನು ವಾಪಸ್ ಕರ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಯಾವ್ದಾದ್ರು ಮುಖ್ಯ ಕೆಲಸವನ್ನು ನಾವು ಮಾಡ್ಬೇಕು ಅಂದ್ರೆ ಕೈಯಾರೆ ನಾವೇ ಮಾಡ್ಬೇಕಂತೆ. ನಾವು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು ಅಂತ ಪ್ರಭುಪಾದರು ಹೇಳ್ತಾರೆ. ಎನಿವೆ, ಇದು ಇಲ್ಲಿ ತನಕ ನಮ್ಮ ಇವತ್ತಿನ ಕಥೆ ನಡೆದಿದೆ. ಮುಂದಿನ ವಾರ ಇಲ್ಲಿಂದ ನಾವು ಮುಂದುವರಿಸೋಣ ಇದೇ ಸಮಯ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇವತ್ತಿನ ಶ್ರೀಲ ಪ್ರಭುಪಾದವರ ಈ ಒಂದು ಅಮೃತ ವಾಣಿಯನ್ನು ನೀವೆಲ್ಲರೂ ಕೇಳಿದ್ದೀರಾ, ಭಾಗವಹಿಸಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಅವರ ಪ್ರಭುಪಾದವರ ಜೀವನ ಚರಿತ್ರೆ ಅದು ಬಹಳ ಮುಖ್ಯ ನಮಗೆ, ನಮ್ಮೆಲ್ಲರಿಗೂ. ಯಾಕಂದ್ರೆ ನಾವೆಲ್ಲರೂ ಅವರ ಅನುಯಾಯಿಗಳು. ಅವರು ನಮ್ಮ ಸಂಸ್ಥಾಪಕಾಚಾರ್ಯರು. ಅವರೇ ಸಂಸ್ಥಾಪಕಾಚಾರ್ಯರು ಇದ್ದಾರೆ, ಇವಾಗ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ ಅವರು. ಸೊ ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಅವರ ಸ್ಥಾನ ನಮ್ಮ ಸಂಸ್ಥೆಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಅವರಿಂದಲೇ ನಾವು ಇವತ್ತು ಕೂತ್ಕೊಂಡು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ನಾವು ಎಲ್ಲಿರ್ತಾ ಇದ್ವೋ ನಮ್ಗೆ ಗೊತ್ತು. ಯಾವ್ದೋ ಸಿನಿಮಾನೋ ಯಾವ್ದೋ ಹೋಟೆಲಲ್ಲೋ ಕೂತ್ಕೊಂಡು ಏನೋ ಮಾತಾಡ್ಕೊಂಡು ಪ್ರಜಲ್ಪ ಮಾಡ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಪ್ರಭುಪಾದವರು ಅದು ನಮ್ಮನ್ನು ನಮ್ಮ ಮಾರ್ಗದಲ್ಲಿ ಬಂದು, ನಮ್ಮ ಒಂದು ವೈದ್ಯ ಹೇಗೆ ರೋಗಿಯ ಮಾರ್ಗದಲ್ಲಿ ಬಂದು, ರೋಗಿಯ ಮನೆಗೆ ಬಂದು ವೈದ್ಯ ಚಿಕಿತ್ಸೆಯನ್ನು ನೀಡ್ತಾನೋ, ಹಾಗೆ ಪ್ರಭುಪಾದವರು ನಮ್ಮ ಜೀವನದಲ್ಲಿ ಅಡ್ಡ ಬಂದು ನಾವು ನರಕದ ಕಡೆ ಪ್ರವೇಶ ಮಾಡ್ತಾ ಇದ್ವಿ, ಅದರಲ್ಲಿ ಅಡ್ಡ ಬಂದು ಪ್ರಭುಪಾದವರು ನಿಲ್ಲು ಅಂತ ಹೇಳಿ ನಮಗೆ ಇಷ್ಟೆಲ್ಲ ಕೃಪೆಯನ್ನು ನೀಡಿದ್ದಾರೆ. ಅದರಿಂದ ನಮ್ಮ ಕೃತಜ್ಞತೆಯನ್ನು ನಾವು ಅವರಿಗೆ ಅರ್ಪಿಸಬೇಕು. ತುಂಬಾ ಧನ್ಯವಾದಗಳೆಲ್ಲರಿಗೂ. ಶ್ರೀಲ ಪ್ರಭುಪಾದ ಕಿ ಜೈ, ಅನಂತ ಕೋಟಿ ವೈಷ್ಣವರಿಗೆ ಕಿ ಜೈ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು ಅಥವಾ ಏನಾದ್ರು ಹೇಳ್ಬೇಕಾಗಿದ್ರೆ ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಇದು ಒಂದು ಕ್ವಶನ್ ನಾನು ಓದಿದ್ದೆ, ಅಂದ್ರೆ ಯಾವ್ದೋ ಯೂಟ್ಯೂಬ್ ಅಲ್ಲಿ ಒಂದ್ ನಿಮಿಷದ ಬರುತ್ತಲ್ಲ ಪ್ರಭುಪಾದ್ ಅವ್ರದ್ದು, ಅದ್ರಲ್ಲಿ ನೋಡಿದ್ದೆ ನಾನು. ಅವ್ರು ಯಾರೊಬ್ರು ಶಿಷ್ಯರು ಕೇಳ್ತಾರೆ, ಈಗ ಎಲ್ಲರಿಗೂ ದೀಕ್ಷೆ ಕೊಡಕ್ ಆಗಲ್ಲ, ಎಲ್ಲಾರು ಈಗ ಅವ್ರನ್ನ ಫಾಲೋ ಮಾಡ್ತಿರೋ ಎಲ್ಲರಿಗೂ ದೀಕ್ಷೆ ಸಿಗೋದಿಲ್ಲ. ಹಾಗೆ ದೀಕ್ಷೆ ಸಿಕ್ಕಿಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಶ್ರೀಲ ಪ್ರಭು ಹೇಳ್ತಾರೆ, ನನ್ನನ್ನ ಫಾಲೋ ಮಾಡಿ, ನನ್ನ ಪುಸ್ತಕಗಳನ್ನ ಓದಿ, ನಾನ್ ಹೇಳಿದ 4 ರೂಲ್ಸ್ ನ ಫಾಲೋ ಮಾಡಿದ್ರೆ ದೀಕ್ಷೆ ನನ್ನ ಪುಸ್ತಕ ಓದಿದ್ರೇನೆ ನೀವು ದೀಕ್ಷೆ ತಗೊಂಡ್ ಹಾಗೆ ಅಂತ ಹೇಳ್ತಾರೆ. ಅದು ಸರಿ ನಿಜನಾ ಪ್ರಭುಜಿ? ಸರಿ. ಆದ್ರೆ ಅದು ಏನ್ ಹೇಳೋದು, ದೀಕ್ಷೆ ಅನ್ನೋದು ಆಕ್ಚುಲಿ ಒಂದು ಅಂತರಂಗದ ಮನಸ್ಥಿತಿ. ಅದು ಆಕ್ಚುಲಿ ಅಮೆರಿಕದಲ್ಲಿ ಇರೋ ಯಾರೊಬ್ರು ಕೇಳ್ತಾರೆ. ಹೌದು, ಅದೇ. ಸೊ ಅಂತರಂಗದ ಒಂದು ಮನಸ್ಥಿತಿ ಅಂದ್ರೆ ನಾವು ಒಳಗಿಂದ ನಾವು ಪ್ರಭುಪಾದವರನ್ನು ಒಪ್ಕೊಂಡಿದ್ರೆ ಗುರುಗಳನ್ನಾಗಿ, ಒಂದು ರೀತಿಯಲ್ಲಿ ಅದು ದೀಕ್ಷೆ ಇದ್ದ ಹಾಗೆ ಅದು. ಸೊ ಪ್ರಭುಪಾದ ಒಬ್ಬರೇ ಅಲ್ಲ, ಅವರ ಶಿಷ್ಯರೇ ಆಗ್ಲಿ ಅಥವಾ ಯಾರೇ ಪ್ರಾಮಾಣಿಕ ಗುರುಗಳಾಗ್ಲಿ, ಅವರನ್ನ ಒಳಗಿಂದ ನಾವು ಒಪ್ಕೊಂಡ್ರೆ, ಇವರೇ ನನ್ನ ಗುರುಗಳು, ಇವರೇ ನನ್ನ ಜೀವನವನ್ನು ನಾವು ಇವರಿಗೆ ಸಮರ್ಪಿಸ್ತೀನಿ ಅಂತ ನಾವು ಒಳಗಿಂದ ನಾವು ಅನ್ಕೊಂಡ್ರೆ ಸಾಕು ಆಕ್ಚುಲಿ. ಬಟ್ ಅದನ್ನ ಹೇಳಿದ್ರು ಕೂಡ ನಾವು ಒಂದು ದೀಕ್ಷೆ ಸಮಾರಂಭ ಅಂತ ಮಾಡ್ತೀವಲ್ಲ ನಾವು, ಅದು ಕೂಡ ಮುಖ್ಯ. ಈಗ ಹೇಗೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಉಪನಯನ ಸಂಸ್ಕಾರ ಮಾಡ್ತೀವಿ. ಈಗ ನಾವು ಮನಸ್ಸಲ್ಲೇ ನಾವು ಉಪನಯನ ಸಂಸ್ಕಾರ ಮಾಡಬಹುದು ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ. ಆಯ್ತಪ್ಪ, ನಮ್ಮ ಗುರುಗಳಿದ್ದಾರೆ, ಅವರು ದೀಕ್ಷೆ ಕೊಡ್ತಾರೆ. ಯಾಕಂದ್ರೆ ಉಪನಯನ ಅಂದ್ರೆ ಏನು, 2ನೇ ಒಂದು ಜನ್ಮ ಇದ್ದ ಹಾಗೆ. ಮೊದಲನೆಯ ಜನ್ಮ ತಂದೆ ತಾಯಿಂದ ಪಡಿತೀವಿ, 2ನೇ ಜನ್ಮ ಗುರುಗಳು ನೀಡ್ತಾರೆ.
ಸೊ ಆತರ ಅನ್ಕೋಬಹುದು. ಆದ್ರೂ ಕೂಡ ಉಪನಯನ ಸಂಸ್ಕಾರ ಅಂತ ಯಾಕೆ ನಾವು ಮಾಡ್ತೀವಿ, ಎಲ್ರನ್ನೂ ನಾವು ಕರಿತೀವಿ, ಅವ್ರ ಆಶೀರ್ವಾದ ಮಾಡ್ತೀವಿ, ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ ಹುಡುಗ, ಸೊ ವಟು. ಸೊ ಈ ರೀತಿಯಲ್ಲಿ ಎಲ್ಲಾ ಸಮಾರಂಭಕ್ಕೂ ಒಂದು ಮಹತ್ವ ಇರುತ್ತೆ, ಅದನ್ನು ನಾವು ಮರೆಯಕ್ ಆಗೋದಿಲ್ಲ. ಸೊ ನೀವು ಹೇಳಿದ್ದು ಕರೆಕ್ಟ್. ಪ್ರಭುಪಾದ್ ಪುಸ್ತಕ ಓದೋದ್ರಿಂದ ನಾವು ಅವರ ಶಿಷ್ಯರಾಗಬಹುದು. ಆದ್ರೆ ಪ್ರಭುಪಾದವರ ಆ ಒಂದು ದೀಕ್ಷಾ ಸಮಾರಂಭದಲ್ಲಿ ಪ್ರಭುಪಾದವರು ಜಪ ಮಾಡಿರುವ ಮಾಲೆ ನಮಗೆ ಸಿಕ್ಕಾಗ ಅದು ಕಂಪ್ಲೀಟ್ ಆಗುತ್ತೆ ಆ ದೀಕ್ಷೆ. ಅದರಿಂದ ಎಷ್ಟೋ ಜನ ಪ್ರಭುಪಾದ ಸಮಯದಲ್ಲಿ ಇದ್ದವರು ಕೂಡ ಪ್ರಭುಪಾದವರಿಂದ ದೀಕ್ಷೆ ಪಡೆಯಕ್ಕಾಗ್ದಿಲ್ದೇ ಇರೋರು ಅವರ ಶಿಷ್ಯರಿಂದ ಅವರು ಆಮೇಲೆ ಪಡೆದಿದ್ದಾರೆ ದೀಕ್ಷೆಯನ್ನು. ಫಾರ್ ಎಕ್ಸಾಂಪಲ್ ಕದಮ್ ಕಾನನ್ ಮಹಾರಾಜ್ ಅಂತ, ಅವರು ಪ್ರಭುಪಾದ ಕದಮ್ ಕಾನನ್ ಮಹಾರಾಜ್ ಅಲ್ಲ, ಇನ್ನೋ ಆದ್ರೆ ಜಸ್ಟ್ ಆಫ್ಟರ್ ಪ್ರಭುಪಾದ್ 1977 ಆದ್ಮೇಲೆ 1978 ಅಲ್ಲಿ ಎಷ್ಟೋ ಜನ ಈ ತರ ನಮ್ಮ ಸಂಸ್ಥೆಗೆ ಬಂದು ಅವರು ಪ್ರಭುಪಾದ ಅವರಿಂದ ದೀಕ್ಷೆ ಪಡೆಯಕ್ಕಾಗ್ಲಿಲ್ಲ, ಆದ್ರೆ ಅವರ ಶಿಷ್ಯರಿಂದ ಪಡೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಭಕ್ತಿ ಪುರುಷೋತ್ತಮ್ ಮಹಾರಾಜ್, ಕದಮ್ ಕಾನನ್ ಮಹಾರಾಜ್, ಭಕ್ತಿ ಪುರುಷೋತ್ತಮ್ ಮಹಾರಾಜ್. ಅಫ್ಕೋರ್ಸ್ ಇವನ್ ಕದಮ್ ಕಾನನ್ ಮಹಾರಾಜ್ ಆಲ್ಸೋ ಆಕ್ಚುಲಿ ಅವರು ಜಯ ಅದ್ವೈತ್ ಮಹಾರಾಜ್ ಇಂದ ದೀಕ್ಷೆ ಪಡೆದಿದ್ದಾರೆ. ಭಕ್ತಿ ಪುರುಷೋತ್ತಮ್ ಮಹಾರಾಜ್ ಅವರು ಜಯಪತಾಕ ಮಹಾರಾಜ್ ಅವರ ಶಿಷ್ಯರಾಗಿದ್ದಾರೆ. ಸೊ ಈ ರೀತಿಯಲ್ಲಿ ಆಕ್ಚುಲಿ ನಾವು ಪರಂಪರೆಗೆ ನಾವು ಕನೆಕ್ಟ್ ಆಗ್ಬೇಕು. ಅದಕ್ಕೆ ಯಾವ್ದಾದ್ರೂ ಒಬ್ಬ ಪ್ರಾಮಾಣಿಕ ಗುರುಗಳಿಂದ ನಾವು ದೀಕ್ಷೆಯನ್ನು ಪಡಿಬೇಕು. ಅಂತರಂಗದ ಒಂದು ಮನಸ್ಥಿತಿ ಇರಬೇಕು, ಮತ್ತೆ ಬಾಹ್ಯ ರೂಪದಲ್ಲೂ ಕೂಡ ಆ ಸಮಾರಂಭ ನಡಿಬೇಕು. ಅರ್ಥ ಆಯ್ತಾ ನಿಮ್ಗೆ? ಎರಡೂ ಇರ್ಬೇಕು. ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ಇನ್ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು? ಓಕೆ, ಸೊ ಇನ್ನೇನು ಪ್ರಶ್ನೆಗಳಿಲ್ಲ ಅಂದ್ರೆ ಇಲ್ಲೇ ನಮ್ಮ ಕಾರ್ಯಕ್ರಮವನ್ನು ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ. ಮುಂದಿನ ವಾರ ಭಾನುವಾರ ಸಂಜೆ ಇದೇ ಸಮಯಕ್ಕೆ ನಾವು ಮುಂದುವರಿಸೋಣ ನಮ್ಮ ಚರ್ಚೆಯನ್ನು. ಶ್ರೀಲ ಪ್ರಭುಪಾದಕಿ ಜೈ, ಅನಂತ ಕೋಟಿ ವೈಷ್ಣವರಿಗೆ ಜೈ. ಪ್ರಭುಜಿ ಹಳೇದು ಹಿಂದಿಂದ ಹೋದ್ವಾರದ್ದು ಅದು ಟೈಮಿಂಗ್ ಮಿಸ್ ಆಗ್ಬಿಟ್ಟಿದೆ ಪ್ರಭುಜಿ. ಯೂಟ್ಯೂಬ್ ಅಲ್ಲಿ ಇದ್ರೆ ನಿಮ್ದು ಹಾಕಿ ಪ್ರಭುಜಿ. ಯಾವ್ದು? ಹೋದ ವಾರ ಆಗಿದ್ದು ಲೀಲಾಮೃತ. ಹೌದಾ, ಆಯ್ತಾಯ್ತು, ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ನಾವು. ಅದ್ ಯಾಕೆಂದ್ರೆ ನಾವು 7ಗೆ ಅಂತ ತಿಳ್ಕೊಂಡಿದ್ವಿ, ನೋಡಿದ್ರೆ 6 to 7 ಇತ್ತು ಲಾಸ್ಟ್ ವೀಕ್. ಹೌದು, ಲಾಸ್ಟ್ ವೀಕ್ ನಾನ್ ಮಾಡ್ತೀನಿ, ಎಂಡ್ ಆಗ್ಬಿಟ್ಟಿತ್ತು ಅದು. ಹೌದೌದು, ಲಾಸ್ಟ್ ವೀಕ್ ನಾನ್ ಸ್ವಲ್ಪ ಬೇರೆ ಎಲ್ಲೋ ಇದ್ದೆ, ಅದಕ್ಕೆ ಬೇಗ ಮಾಡ್ಬೇಕಿತ್ತು. ಆದ್ರೆ ಜನರಲ್ ಆಗಿ ನಾವು 7 ಗಂಟೆನೆ ಮಾಡೋದು. ಹೌದು ಪ್ರಭುಜಿ, ಅದಕ್ಕೆ ನಂಗೆ ಯೂಟ್ಯೂಬ್ ಲಿಂಕ್ ಹಾಕ್ಬಿಡಿ. ಹಾಕ್ತೀವಿ. ಧನ್ಯವಾದಗಳು. ಹರೇ ಕೃಷ್ಣ.